class now. Right, we have successfully completed the first unit, Romeo and Juliet by William Shakespeare. ಮುಗಿಸಿದ್ದೇವೆ. We have made the key points on the poem. We also summarized that. The summary ಕೂಡ ನಾವು ಮಾಡಿದ್ದೇವೆ. Key points ಕೂಡ ಕೊಟ್ಟಿದ್ದೇನೆ. I hope that you are writing the answers. ನೀವೆಲ್ಲ ಆ key points ಗಳನ್ನ ಉಪಯೋಗ ಮಾಡಿ ಆನ್ಸರ್ಸ್ ಗಳನ್ನ ಬರಿತಾ ಇರಬಹುದು. So after completing that first unit, Romeo and Juliet, now we shall go to the second unit, Two Dear. In the very beginning, I was explaining, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಏನು when we choose a lesson ಅಲ್ವಾ, when we choose a title, ಒಂದು ಪಾಠ, ಆ ಪಾಠದ ಶೀರ್ಷಿಕೆಯನ್ನ ನಾವು ನೋಡಿದ ಮೇಲೆ ನಾನು ನಿಮ್ಗೆ ಹೇಳಿದೆ, we have to keep in our mind 4 things ಅಂತ ಹೇಳಿ. So this is unit number 2. The name of the unit is Two Dear. It is written by Leo Tolstoy. This is a short story and it is about a foolish king. ಈ 4 ಪಾಯಿಂಟ್ಗಳು ಏನು, the name or the title, the name of the unit, Two Dear. Secondly, the name of the author, Leo Tolstoy. Thirdly, what is the form of literature? ಸಾಹಿತ್ಯದ ಯಾವ ರೂಪ ಅಂತ. This is a short story. And what is it about? The 4th point. What is it about? It is about a foolish king, the king of Monaco. The king of Monaco. The kingdom's name is Monaco. Okay, let us try to understand the word Two Dear, which I have already explained to you. ಈಗಾಗಲೇ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಡಿಯರ್ ಅಂತ ಇಸ್ ಗಾಟ್ ಸೋ ಮೆನಿ ಅದರ್ ಮೀನಿಂಗ್ಸ್ ಅಲ್ವಾ. ಡಿಯರ್ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥವೂ ಕೂಡ ಇದೆ. ಬೇರೆ ಆದಂತಹ ಅರ್ಥ ಇಲ್ಲಿ ಇಟ್ಸ್ ನಾಟ್ ಲವ್ ಆರ್ ಅಫೆಕ್ಷನ್, ಪ್ರೀತಿ ಅಥವಾ ಅನ್ನುವ ಅರ್ಥ ಅಲ್ಲ ಅಲ್ಲಿ. ಇಲ್ಲಿ ಅದರ ಅರ್ಥ ಕಾಸ್ಟ್ಲಿ ಅಂತಕ್ಕಂಥದ್ದು. Too dear means too much costly, ತುಂಬಾ ದುಬಾರಿ. ಏನ್ ದುಬಾರಿ ಅಂತ ಹೇಳಿದ್ರೆ, ಕಾಸ್ಟ್ಲಿ ಅಂತ ಹೇಳಿದ್ರೆ? Can anyone of you tell me what is costly? What does it mean? ಏನಿದ್ರ ಅರ್ಥ ಕಾಸ್ಟ್ಲಿ ಅಂದ್ರೆ? ಹಲೋ ಹಲೋ ವೈಶಾಲಿ, ದುಬಾರಿ ಸರ್. ದುಬಾರಿ ಅಂದ್ರೇನೆ ಏನು? ಹೌದು, ದುಬಾರಿ ಅಂತ. ಕಾಸ್ಟ್ಲಿ ಅಂದ್ರೆ ದುಬಾರಿ. ಏನ್ ದುಬಾರಿ ಅಂದ್ರೆ? ಸರ್ ಕಡಿಮೆ ಬೆಲೆಯದ್ದು. ಹೇಳು. ಕಡಿಮೆ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳ. ಕಡಿಮೆ ಬೆಲೆನ ದುಬಾರಿ ಅಂದ್ರೆ? ಜಾಸ್ತಿ ಸರ್. ಮತ್ತೆ ಹೆಚ್ಚು ಅಲ್ವಾ? ಪೇಯಿಂಗ್ ಮೋರ್ ಮನಿ, ಪೇಯಿಂಗ್ ಮೋರ್ ಮನಿ, ಹೆಚ್ಚು ಹಣವನ್ನ ಸಂದಾಯ ಮಾಡುವಂತ. ಈಗ ಯಾವುದೋ ಒಂದು ಹಣ್ಣಿನ ಸೀಸನ್ ಅಲ್ಲ ಅಂತ ತಿಳ್ಕೊಳ್ಳಿ. ಟೇಕ್ ದಟ್ ದಿಸ್ ಈಸ್ ದ ಸೀಸನ್ ಆಫ್ ಆಪಲ್. ಆಪಲ್ ಬೆಳೆಯುವ ಸಮಯ ಅಥವಾ ಅದರ ಋತುಮಾನ ಸೀಸನ್ ಅಲ್ಲ ಈಗ. ಸೊ ಈಗ ಆಪಲ್ ನ ಬೆಲೆ ನಿಯರ್ಲಿ 250 rupees, 300 ಇರುತ್ತೆ. ಬಟ್ ವೆನ್ ದ ಆಪಲ್ಸ್ ಆರ್ ಗ್ರೋಯಿಂಗ್ ಅಂದ್ರೆ ಇನ್ ಇಟ್ಸ್ ಓನ್ ಸೀಸನ್, ಅದರದೇ ಆದಂತ ಒಂದು ಋತುಮಾನದಲ್ಲಿ, ದೇ ಕಾಸ್ಟ್ ಚೀಪರ್, ಅವುಗಳಿಗೆ ಬೆಲೆ ತುಂಬಾ ಕಡಿಮೆ ಇರುತ್ತೆ. ಕಾಸ್ಟ್ಲಿ ಮೀನ್ಸ್ ಪೇಯಿಂಗ್ ಮೋರ್ ಮನಿ, ಹೆಚ್ಚು ಹಣವನ್ನ ಕೊಡುವಂತಹದ್ದು.
ಇವತ್ತು ಮಾರ್ಕೆಟಿಗೆ ಹೋಗಿದ್ದೀವಿ, ಇವತ್ತು ಈರುಳ್ಳಿಯನ್ನ ನೀವು ತೆಗೆದುಕೊಳ್ಳಿ ಅಲ್ವಾ, ಒಂದು ಈರುಳ್ಳಿ ಇವತ್ತೇ ನಾನು ಮಾರ್ಕೆಟ್ ಅಲ್ಲಿ ಹೋದ್ರೆ ನನ್ಗೆ ಅದು 30 ರೂಪಾಯಿಗೆ ಸಿಗ್ತಾ ಇತ್ತು. ಇಟ್ ವುಡ್ ಕಾಸ್ಟ್ ಓನ್ಲಿ ಜಸ್ಟ್ 30 ರೂಪೀಸ್ ಅಲ್ವಾ. ನಾನೇನ್ ಮಾಡಿದೆ, ಮುಂದಿನ ವಾರ ತೊಂದ್ರೆ ಆಯ್ತು ಬಿಡು, ಇನ್ನೊಂದು ವಾರ ಬಿಟ್ಟು ತೊಂದ್ರೆ ಆಯ್ತು ಬಿಡು. ಹಾಗೇನೆ ಐ ಸ್ಪೆಂಡ್ ಮೋರ್ ದನ್ 15 days, 15 ದಿನಕ್ಕಿಂತ ಹೆಚ್ಚು ನಾನು ಕಾಲ ಕಳೆದ್ಬಿಟ್ಟೆ. ಸೊ ವೆನ್ ಐ ಗೋ ಆಫ್ಟರ್ 15 days, ದ ರೇಟ್ ವಿಲ್ ನಾಟ್ ಬಿ ಸೇಮ್. ಅದ್ರ ಬೆಲೆ ಅದೇ ರೀತಿಯಾಗಿರಲ್ಲ. 100 ರೂಪಾಯಿ ಆಯ್ತು, ಏನೋ ಯಾವುದೋ ಒಂದು ಕಾರಣಾಂತರಕ್ಕೆ ಅಥವಾ ಮಳೆನೋ ಏನೋ ಹೆಚ್ಚಾಗಿ 100 ರೂಪಾಯಿ ಆಯ್ತು. ದೇರ್ ಐ ಹ್ಯಾವ್ ಟು ಪೇ 70 ರೂಪೀಸ್ ಎಕ್ಸ್ಟ್ರಾ ಮನಿ, ಹೌದಲ್ವಾ? ನಾನು ಇವತ್ತೇ ತರಬೇಕು ಅಂತ ಹೋಗಿದ್ದೆ ಮಾರ್ಕೆಟ್ಗೆ, ತಂದ್ಬಿಟ್ಟಿದ್ರೆ ನನ್ಗೆ ಎಷ್ಟು ರೂಪಾಯಿ ಉಳಿತಿತ್ತು? ಐ ವುಡ್ ಹ್ಯಾವ್ ಸೇವ್ಡ್ 70 ರೂಪೀಸ್. ಅದೇ ನಾನು ಐ ವೆಂಟ್ ಟು ಬೈ ದ ಆನಿಯನ್ಸ್ ಆಫ್ಟರ್ 15 days, ಇಟ್ ವುಡ್ ಕಾಸ್ಟ್ 100 ರೂಪೀಸ್. ಅವಾಗ 100 ರೂಪಾಯಿ ಆಯ್ತು. ಎಷ್ಟು ನಾನು ಹೆಚ್ಚುಕೊಟ್ಟೆ? 70 ರೂಪೀಸ್ ಹೆಚ್ಚುಕೊಟ್ಟೆ. ಎಸ್, 70 ರೂಪೀಸ್ ಹೆಚ್ಚುಕೊಟ್ಟೆ. ಯಾಕೆ ಹಾಗಾದ್ರೆ? ವೈ ಐ ಪೇಡ್ ಮೋರ್? ಇಸ್ ಇಟ್ ನಾಟ್ ಎ ಪನಿಷ್ಮೆಂಟ್? ಅದು ನನ್ನ ಶಿಕ್ಷೆ ಅಲ್ವಾ? 70 ರೂಪಾಯಿನ ಹಾಗೆ ಬಂದ್ಬಿಡುತ್ತಾ? ನಾನು ಇವತ್ತೇ ತರಬೇಕು ಅನ್ಕೊಂಡವನು, ನನ್ನ ಜೇಬಲ್ಲಿ 30 ರೂಪಾಯಿ ಇತ್ತು. ಆದ್ರೆ ತಂದ್ಬಿಟ್ಟಿದ್ರೆ ನಾನೇನಾಗ್ತಾ ಇದ್ದೆ? ಜಾಣನಾಗ್ತಾ ಇದ್ದೆ. ಐ ವುಡ್ ಹ್ಯಾವ್ ಬೀನ್ ವೆರಿ ವೈಸ್ ಇಫ್ ಐ ಹ್ಯಾಡ್ ಬಾಟ್ ದ ಆನಿಯನ್ಸ್ ಆನ್ ದ ಸೇಮ್ ಡೇ. ಅವತ್ತೇ ನಾನು ಖರೀದಿ ಮಾಡಿದ್ರೆ ನನಗೆ ಜಾಣನಾಗ್ತಿದ್ದೆ. ನಾನೇನ್ ಮಾಡಿದೆ? ಸೋಮಾರಿತನ ಮಾಡಿದೆ. ಏನೇನೋ ಮತ್ತೆ ನಾನು ಕಡಿಮೆ ಆಗ್ಬೋದೇನೋ ಬಿಡು, ಮತ್ತೆ ಇನ್ನೂ 30 ರೂಪಾಯಿಗಿಂತ 10 ರೂಪಾಯಿಗೆ ಬರ. I went on postponing the purchase of the onions. ಈರುಳ್ಳಿಯನ್ನ ಕೊಳ್ಳೋದನ್ನ ನಾನು ಪೋಸ್ಟ್ಪೋನ್ ಮಾಡ್ಬಿಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡ್ತು ನನ್ಗೆ ಅಂತ ಹೇಳಿದ್ರೆ, ನಾನು ಹೋದಂತ ಸಂದರ್ಭದಲ್ಲಿ ಬೆಲೆಗಳು ತುಂಬಾ ದುಬಾರಿ ಆಗಿತ್ತು. 100 ರೂಪಾಯಿ ಕೆಜಿ ಆಗಿತ್ತು. ಹೋಮ್ ಶುಡ್ ಐ ಕಂಪ್ಲೈನ್ ಹಿಯರ್? ಹಾಗಾದ್ರೆ ಯಾರ ವಿರುದ್ಧ ನಾನು ಕಂಪ್ಲೇಂಟ್ ಮಾಡ್ಬೇಕು? ಇಸ್ ಇಟ್ ಶುಡ್ ಐ ಕಂಪ್ಲೈನ್ ದ ಮಾರ್ಕೆಟ್ ಆರ್ ಶುಡ್ ಐ complain the merchant who is selling the onions? Should I blame the market, the seller? ಯಾರನ್ನ ನಾನು ಬ್ಲೇಮ್ ಮಾಡ್ಬೇಕು? ಯಾರನ್ನ ದೂಷಿಸ್ಬೇಕು ನಾನು? Who is responsible for this? Who is responsible for the extra 70 rupees? ಯಾರು ಜವಾಬ್ದಾರ ಅದಕ್ಕೆ? ನಾನೇ ಅಲ್ವಾ? ನಾನೇ ಜವಾಬ್ದಾರ ಅದಕ್ಕೆ. ಯಾಕೆ ಜವಾಬ್ದಾರನಾದೆ? ಬಿಕಾಸ್ ಐ ಫೇಲ್ಡ್ ಟು ಟೇಕ್ ಎ ಕರೆಕ್ಟ್ ಡಿಸಿಷನ್. ನಾನು ಸರಿ ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋದೆ. ಬಿಕಾಸ್ ಆಫ್ ಮೈ ಇಂಡಿಸಿಸಿವ್ನೆಸ್, ನನ್ನ ಆ ದೃಢ ನಿರ್ಧಾರ ಇಲ್ಲದೆ ಇದ್ದಿದ್ದಕ್ಕಾಗಿ ಐ ಹ್ಯಾವ್ ಟು ಪೇ the extra money, which is a punishment for me. ಅದು ನನಗೆ ಶಿಕ್ಷೆ ಅಲ್ವಾ? ಈ ಒಂದು ಕೇಸನ್ನ ನೀವು ಬಹಳಷ್ಟು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಐ ಹ್ಯಾವ್ ಗಾಟ್ ಎ 30-40 ಸೈಟ್. ಈಗ ನಮ್ಗೊಂದು 30-40 ಅಡಿ ಅಳತೆಯ ಒಂದು ಜಾಗ ಇದೆ, ಸೈಟ್ ಇದೆ ಅಂತ ನೀವು ಅನ್ಕೊಳ್ಳಿ ಅಲ್ವಾ. ನಾನೇನೋ ಒಂದು ಹಳೆ ಹಳೆ ಮನೆ ತುಂಬಾ ಹಾಳಾಗೋಗಿದೆ, ಹೊಸ ಮನೆಯನ್ನ ನಾನು ಕಟ್ಟಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತೇನೆ. ಸೊ ಐ ಗೋ ಟು ಎನ್ ಇಂಜಿನಿಯರ್. ಒಬ್ಬ ಇಂಜಿನಿಯರ್ ಕಡೆ ಹೋಗ್ತೀನಿ. ಹೀಗೆ ಐ ವಿಲ್ ಎಕ್ಸ್ಪ್ಲೈನ್ ಹಿಮ್ ದಟ್ ಐ ಹ್ಯಾವ್ ಗಾಟ್ ಎ 30-40 ಸೈಟ್ ಅಂಡ್ ಐ ವಾಂಟ್ ಟು ಬಿಲ್ಡ್ ಎ ನ್ಯೂ ಹೌಸ್. ನನ್ಗೆ ಒಂದು ಹೊಸ ಮನೆಯನ್ನ ಕಟ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಂಡ್ ಐ ವಿಲ್ ಆಸ್ಕ್ ಹಿಮ್, ಅವ್ನು ಕೇಳ್ಕೊಳ್ತೀನಿ ನಾನು. ಸೊ ಹಿ ಪ್ರಿಪೇರ್ಸ್ ಎ ಡಿಸೈನ್, ಒಂದು ಡಿಸೈನ್ ಅನ್ನ ಮಾಡ್ಕೊಡ್ತಾರೆ. ಅಗೇನ್ ಮತ್ತೊಂದು ಹಿ ಪ್ರಿಪೇರ್ಸ್ ಅನ್ ಎಸ್ಟಿಮೇಷನ್, ಒಂದು ಅಂದಾಜು ವೆಚ್ಚವನ್ನ ಅವನು ತಯಾರು ಮಾಡಿ ನನ್ಗೆ ಕೊಡ್ತಾನೆ. ಒಂದು ಡ್ರಾಯಿಂಗ್ ಅನ್ನ ಮಾಡ್ಕೊಡ್ತಾನೆ, ಮನೆ ಹೀಗೆ ಇರ್ಬೇಕು ಅಂತಂದ್ರೆ. ಹಾಗೇನೆ ಮನೆ ಹೀಗಾದ್ರೆ ಇದಕ್ಕಿಷ್ಟು ಖರ್ಚಾಗುತ್ತೆ ನೋಡಿ, ನಿಮ್ಗೊಂದು ಒಳ್ಳೆ ರೀತಿಯ ಮನೆ ಇವತ್ತು ನಿಮ್ಗೆ 20 ಲಕ್ಷ ಆಗುತ್ತೆ ಅಂತ ಹೇಳ್ತಾನೆ. ನಾನೇನ್ ಮಾಡ್ತೀನಿ? ಐ ಅಗ್ರಿ ಟು ದಟ್. ನಾನು ಒಪ್ಕೊಳ್ತೀನಿ, ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ.
ಹಾಗೆ 3-4 ಲಕ್ಷ ರೂಪಾಯಿನೂ ಕೊಡ್ತೇನೆ. ಮತ್ತಿನ್ಯಾವುದೋ ಕಾರಣಕ್ಕೆ ಅದನ್ನ ನಿಲ್ಲಿಸ್ಬಿಡ್ತೀನಿ. ಮನೆ ಕಟ್ಟಡವನ್ನ ಫೌಂಡೇಶನ್ ಆಗಿದೆ, ಹಾಗೆ ನಿಂತೋಯ್ತು ಏನೋ ಕಾರಣಕ್ಕೆ. ಮತ್ತೆ ನೋಡಿದ್ರೆ ಆಯ್ತು ಬಿಡು, ಇನ್ ಮುಂದೆ ಕಟ್ಸಿದ್ರೆ ಆಯ್ತು ಬಿಡು, ಇನ್ನೊಂದ್ 2 ತಿಂಗಳ ಬಿಟ್ಟು, ವರ್ಷ ಬಿಟ್ಟು, 1-2 ವರ್ಷ ಬಿಟ್ಟು, 3 ವರ್ಷ ಬಿಟ್ಟು, ಅಥವಾ 4 ವರ್ಷ ಬಿಟ್ಟು ಕಟ್ಬೇಕು ಅಂತ ನಾನು ಹಂಗೆ ಮುಂದಾಗ್ತಾ ಹೋಗ್ತೀನಿ. ಸರಿ, ಆಗ ಏನಾಗುತ್ತೆ, ಏನು ಇಂಜಿನಿಯರ್ 20 ಲಕ್ಷದ ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದಾನೆ, ಅದು 30 ಲಕ್ಷದ ಎಸ್ಟಿಮೇಷನ್ ಆಗುತ್ತೆ. ಯಾಕೆ? ಬಿಕಾಸ್ ಆ ಮನೆ ಕಟ್ಲಿಕ್ಕೆ ಬೇಕಾದಂತ ಸಿಮೆಂಟ್ ರೇಟ್ ಹೆಚ್ಚಾಗಿರ್ಬೋದು, ಆ ಮನೆ ಕಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಯಾಂಡ್ ಏನ್ ಉಸುಕು ಅಂತ ಹೇಳ್ತೀವಿ ಅದು ರೇಟ್ ಆಗ್ಬೋದು, ಲೇಬರ್ ಚಾರ್ಜಸ್ ಜಾಸ್ತಿ ಆಗ್ಬೋದು. ಸೊ ಇವತ್ತೇ ನನಗೆ ಇದೇ ತಿಂಗಳಲ್ಲೇ ಇದೇ ವರ್ಷದಲ್ಲಿ ನನ್ಗೆ ಅದು ಮುಗ್ದಿದ್ರೆ ಇಟ್ ಜಸ್ಟ್ ವುಡ್ ಹ್ಯಾವ್ ಕಾಸ್ಟೆಡ್ 20 lakh rupees. ಬಟ್ ನಾನೇನ್ ಮಾಡಿದೆ, ಐ ಕಂಪ್ಲೀಟೆಡ್ ಇಟ್ ಆಫ್ಟರ್ 4 years. 4 ವರ್ಷದ ನಂತರ ನಾನು ಅದನ್ನು ಕಂಪ್ಲೀಟ್ ಮಾಡಿದೆ. ಸೊ ಎಷ್ಟಾಯ್ತು? ಇಟ್ ಕಾಸ್ಟ್ 30 lakhs ಫಾರ್ ಮೀ. ನನ್ಗೆ 30 ಲಕ್ಷ ಖರ್ಚಾಯ್ತು. ಸೊ ಐ ಸ್ಪೆಂಟ್ 10 lakh ಎಕ್ಸ್ಟ್ರಾ ಮನಿ. ಅದಕ್ಕೆ ನಾನು 10 ಲಕ್ಷ ನಾನು ಬೆಲೆಯನ್ನ ತೆರಬೇಕಾಯ್ತು. ಯಾಕೆ ತೆರಬೇಕಾಯ್ತು? ಬಿಕಾಸ್ ಆಫ್ ಮೈ ಇಂಡಿಸಿಸಿವ್ನೆಸ್, ನನ್ನಲ್ಲಿ ದೃಢವಾದಂತ ಒಂದು ನಿರ್ಧಾರ ಇಲ್ದಿದ್ದಕ್ಕೆ. ಸೊ ಇದು ನನ್ನ ವೈಯಕ್ತಿಕವಾಗಿ. ರಾಜಕೀಯವಾಗಿ ಸರ್ಕಾರಗಳು ಕೂಡ ಏನ್ ಮಾಡ್ತೇವೆ, ಇಂಥದೇ ಕೆಲಸಗಳನ್ನ ಮಾಡ್ತೇವೆ. ನಮ್ಮನ್ನ ಆಳ್ತಕ್ಕಂಥ ರಾಜರುಗಳಾಗಿರ್ಬೋದು, ನಮ್ಮನ್ನ ಆಳ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಅವ್ರು ಒಂದು ಪ್ರಾಜೆಕ್ಟ್ ಅನ್ನ 1,000 ಕೋಟಿ ಅಂತ ಹೇಳಿ ಒಬ್ಬ ಟೆಂಡರ್ ಅನ್ನ ಕರೆದು ಕೊಟ್ಬಿಡ್ತಾರೆ. ಆದ್ರೆ ಆ ಕೆಲಸ ಯಾವ್ಯಾವ್ದೋ ಕಾರಣಕ್ಕೆ ನಿಂತು ಹೋಗುತ್ತೆ, ಮತ್ತೊಂದು 5 ವರ್ಷ ಕಳೆದೋಗ್ಬಿಡ್ತವೆ. ಆದ್ರೆ ಆ ಟೆಂಡರ್ ಪಡ್ಕೊಂಡವನು, ಸರ್ ಇದು 1,000 ಕೋಟಿಗೆ ಆಗಲ್ಲ, ಇದಕ್ಕೆ 5,000 ಕೋಟಿ ರೂಪಾಯಿ ಬೇಕಾಗುತ್ತೆ. 4-5 ವರ್ಷ ಹೋಗ್ಬಿಟ್ಟಿದೆ, ಎಲ್ಲ ಕಬ್ಬಿಣ, ಸಿಮೆಂಟು, ಜಲ್ಲಿ ಎಲ್ಲ ಏನಾಗಿದೆ, ಕಾಸ್ಟ್ಲಿ ಆಗಿವೆ. 1,000 ಕೋಟಿಯಲ್ಲಿ ಮುಗಿಯಲ್ಲ, ಅದು ಒಂದು 5,000 ಕೋಟಿ ಆಗುತ್ತೆ ಅಂತ. ಸೊ ದ ಗವರ್ಮೆಂಟ್ ಪೇಸ್ 4,000 crores, ಮತ್ತೆ 4,000 ಕೋಟಿನೋ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಒಂದು ಕೊಡ್ತಾರೆ. ಬಟ್ ಆ ಎಕ್ಸ್ಟ್ರಾ ಕೊಟ್ಟಂತ 4,000 ಕೋಟಿ ಏನಿದೆ, 1,000 ಕೋಟಿಯಲ್ಲೇ ಮುಗ್ದೋಗ್ತಕ್ಕಂಥ ಒಂದು ಬ್ರಿಡ್ಜೋ, ಅದು ಒಂದು ರಸ್ತೆನೋ, ಅದೇನಾಗ್ಬಿಡ್ತದೆ, ಮತ್ತು 4,000 ಕೋಟಿ ಹೆಚ್ಚಾಗುತ್ತೆ. ಆ 4,000 ಕೋಟಿ ಯಾರ ತಲೆ ಮೇಲೆ ಬೀಳುತ್ತೆ? ಆನ್ ದ ಪೀಪಲ್, ಜನರಿಂದ ತೆರಿಗೆ ಕಟ್ಬೇಕು ತಾನೆ, ತೆರಿಗೆಯಿಂದನೇ ವಸೂಲಿ ಮಾಡ್ತಕ್ಕಂಥದ್ದು. ಸೊ 4,000 ಕೋಟಿ ಕೊಟ್ಟಾಗ ಜನಸಾಮಾನ್ಯರಿಗೆ ಅದು ಹೊರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ಸರ್ಕಾರ ಮಾಡ್ತಕ್ಕಂಥ ಮೂರ್ಖತನದಿಂದಾಗಿ ಜನರು ಏನ್ ಮಾಡ್ಬೇಕಾಯ್ತು, ತೆರಿಗೆಯನ್ನ ಕಟ್ಟಬೇಕಾಯ್ತು, ಅವರು ತೊಂದರೆಗೆ ಸಿಲುಕ್ಬೇಕಾಯ್ತು. ಅದನ್ನೇ ನಾವು ಫೂಲಿಶ್ನೆಸ್ ಅಂತ ಹೇಳಿ. ನನ್ಗೊಂದ್ ಮನೆ 20 ಲಕ್ಷಕ್ಕಾಗುವಂಥದ್ದು 30 ಲಕ್ಷಕ್ಕಾಗೋಯ್ತು. ಯಾಕೆ ಹಾಗಾಯ್ತು? 10 more lakhs ಅನ್ನ ನಾನು ಯಾಕೆ ಕಳ್ಕೊಳ್ಬೇಕಾಯ್ತು ಅಂದ್ರೆ, ಬಿಕಾಸ್ ಆಫ್ ಮೈ ಫೂಲಿಶ್ನೆಸ್, ಬಿಕಾಸ್ ಆಫ್ ಮೈ ಸ್ಟುಪಿಡಿಟಿ. ಅದನ್ನೇ ನಾವು ದುಬಾರಿ ಆಗುವಂತದ್ದು ಅಂತ ಹೇಳ್ತೀವಿ. ಬಹಳ ದುಬಾರಿ. ಕೆಲವು ಸಂದರ್ಭದಲ್ಲಿ ಇದನ್ನ ಏನೋ ಮಾಡ್ಬೇಕಂತ ಹೇಳಿದೆ, ಆದ್ರೆ ಇದು ದುಬಾರಿ ಆಗ್ಬಿಡ್ತು ನನ್ಗೆ ಅನ್ನೋ ಶಬ್ದವನ್ನ ನಾವು ಉಪಯೋಗ ಮಾಡ್ತಾ ಇರ್ತೇವೆ. ಅದೆಲ್ಲ ದುಬಾರಿ ಎನ್ನುವಂಥದ್ದನ್ನ ನಾವು ಕಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಅವರ್ ಇಂಡಿಸಿಷನ್ನೆಸ್. ವಿ ಗೋ ಆನ್ ಪೋಸ್ಟ್ಪೋನಿಂಗ್. ಯಾವುದೇ ಒಂದು ಕಾರ್ಯವನ್ನ, ಪ್ರಾಜೆಕ್ಟ್ ಅನ್ನ, ಯೋಜನೆಯನ್ನ ನಾವ್ ಯಾವತ್ತು ಮುಂದಾಗ್ತಾ ಹೋದ್ರೆ ಅದರಿಂದ ನಮ್ಗೆ ನಷ್ಟವೇ ಹೊರತು ಲಾಭ ಅಂತೂ ಕೂಡ ಖಂಡಿತ ಇಲ್ಲ. ವಿ ವಿಲ್ ಹ್ಯಾವ್ ಟು ಫೇಸ್ ಎ ಲಾಟ್ ಆಫ್ ಲಾಸ್ ರಾದರ್ ದನ್ ದಿ ಗೈನ್ ಆರ್ ಪ್ರಾಫಿಟ್. ಅಂದ್ರೆ ಲಾಭಕ್ಕಿಂತ ನಾವು ಹೆಚ್ಚು ಏನು ನಷ್ಟವನ್ನೇ ಅನುಭವಿಸ್ತೇವೆ. ಸೊ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಿರುವಂತಹ ಒಂದು ಕಥೆ ಯಾವುದು? 2 Deer. ಯಾರು ಲೇಖಕರು? Who is the author of the lesson 2 Deer? Swati? Leo Tolstoy. Very good. Leo, Leo Tolstoy. Tolstoy. Leo Tolstoy. Leo Tolstoy is a novelist, Russian writer. He was writing novels and stories. ಕಾದಂಬರಿಗಳನ್ನ ಮತ್ತು ಕಥೆಗಳನ್ನ ಬರಿತಾ ಇದ್ದಂತ ಅವನ ಬಹಳ ದೊಡ್ಡ ಜಗತ್ತಿನಲ್ಲಿಯೇ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಕಾದಂಬರಿ ಅಂತ ಹೇಳಿದ್ರೆ ವಾರ್ ಅಂಡ್ ಪೀಸ್ ಅಂತ ಹೇಳಿ, ಯುದ್ಧ ಮತ್ತು ಶಾಂತಿ ಅನ್ನುವಂತ ಒಂದು ಏನು
ಕಾದಂಬರಿಯನ್ನು ಬರೆದಿದ್ದಾನೆ. ಅದು ಬಹಳ ಜನಪ್ರಿಯವಾದಂತಹ ಕನ್ನಡ. ಅನ್ನ ಕರೆನಿಯಾ ಅಂತಕ್ಕಂಥದ್ದನ್ನ 1877 ಕೂಡ ಒಂದು ಕಾದಂಬರಿಯನ್ನ ಅವನು ಮಾಡಿದ್ದಾನೆ. ಇದು ನಿಮ್ಗೆ ಬರೆದಿರುವಂತಹ ಈ 2 Deer ಅನ್ನುವಂಥದ್ದು ಶಾರ್ಟ್ ಸ್ಟೋರಿ. ಶಾರ್ಟ್ ಸ್ಟೋರಿ ಅಂಡ್ ಎ ಲಾಂಗ್ ಸ್ಟೋರಿ ವ್ಯತ್ಯಾಸ ಇದೆ. ವಾಟ್ ಈಸ್ ಎ ಸ್ಟೋರಿ? ಏನ್ ಸ್ಟೋರಿ ಅಂದ್ರೆ ಯಾರು ಹೇಳ್ತೀರಿ? ಇನ್ ಸಿಂಪಲ್ ವರ್ಡ್ಸ್, ಸರಳವಾಗಿ ಒಂದ್ ಕಥೆ ಅಂದ್ರೆ ಏನು? ವಾಟ್ ಈಸ್ ಎ ಸ್ಟೋರಿ? ಎಸ್, ಹಿಂದೆ ನಡೆದು ಹೋದ ಘಟನೆಯನ್ನು ಆಕಾಶಲ ಎಸ್ ಸರ್, ಹೇಳು. ಹಿಂದೆ ನಡೆದು ಹೋದ ಘಟನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಿ ಹೇಳುವುದೇ ಕತೆ. ಕಥೆ ಅಂತೀಯಾ? ಹಿಂದೆ ನಡೆದಿರುವ ಘಟನೆ ಆಗಿರ್ಬೋದು, ಇಂದು ನಡೆಯುವ ಘಟನೆ ಆಗಿರ್ಬೋದು, ಮುಂದೆ ನಡೆಯಬಹುದಾದ ಘಟನೆಯ ಬಗ್ಗೆ ಕೂಡ ಕಥೆಗಳನ್ನ ಹೇಳ್ಬೋದಲ್ವಾ ನಾವು? ಊಹಿಸಿಕೊಂಡು ಸರ್. ಊಹಿಸು ಅಂದ್ರೆ ಕಲ್ಪನೆ, ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಎಸ್, ಸ್ಟೋರಿ ಈಸ್ ಅಬೌಟ್ ಅನ್ ಇನ್ಸಿಡೆಂಟ್ ಆರ್ ಇನ್ಸಿಡೆಂಟ್ಸ್. ಒಂದು ಘಟನೆ ಇರ್ಬೋದು, ಇಲ್ಲ ಹಲವು ಘಟನೆಗಳಿರ್ಬೋದು. ಅಂಡ್ ದೀಸ್ ಇನ್ಸಿಡೆಂಟ್ಸ್ ಆರ್ ಟೇಕನ್ ಫ್ರಮ್ ದಿ ಲೈಫ್. ಕಥೆಗಾರ ಎಲ್ಲಿಂದ ತೆಗೆದುಕೊಳ್ತಾನೆ ಈ ಘಟನೆಗಳನ್ನ? ಸಿಚುವೇಶನ್ಸ್, ಇನ್ಸಿಡೆಂಟ್ಸ್, ಇವೆಂಟ್ಸ್ ಅಂತ ನಾವ್ ಹೇಳ್ತೀವಿ. ಈ ಸಂದರ್ಭಗಳನ್ನ, ಸನ್ನಿವೇಶಗಳನ್ನ, ಘಟನೆಗಳನ್ನ ಕಥೆಗಾರ ಎಲ್ಲಿಂದ ಆಯ್ಕೆ ಮಾಡ್ಕೊಳ್ತಾನೆ? ಈ ಟೇಕ್ಸ್ ದೆಮ್ ಫ್ರಮ್ ದಿ ಲೈಫ್. ಜೀವನದಿಂದನೇ ಅವನು ಆಯ್ಕೆ ಮಾಡ್ಕೊಳ್ತಾನೆ. ವಾಟ್ ಮೇಕ್ಸ್ ಎ ಸ್ಟೋರಿ? ಒಂದು ಕಥೆಯಲ್ಲಿ ಏನಿರುತ್ತೆ? ವಿ ಬೆಟರ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಸ್ಟೋರಿ ಫಸ್ಟ್. ಕಥೆ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆದ್ರೆ 2 Deer ಅನ್ನುವಂಥದ್ದು ಹೇಗೆ ಒಂದು ಕಥೆ ಅನ್ನುವಂಥದ್ದು ಸುಲಭವಾಗಿ ಅರ್ಥ ಆಗುತ್ತೆ. ವಾಟ್ ಮೇಕ್ಸ್ ಎ ಸ್ಟೋರಿ? ಒಂದು ಕಥೆಯಲ್ಲಿ ಏನಿರುತ್ತೆ? ನೋಡಿ, ಒಂದು ಟೇಬಲ್ ಬೇಕಾದ್ರೆ ನಮ್ಗೆ ಕಟ್ಟಿಗೆ ಬೇಕು, ಮಳೆಗಳು ಬೇಕು ಅಲ್ವಾ? ಸಾಮಗ್ರಿ, ಕಚ್ಚಾ ಸಾಮಗ್ರಿ ಅಂತ ಹೇಳಿ ಒಂದು ಕಥೆ ರಚನೆ ಆಗ್ಬೇಕು, ನಿರ್ಮಾಣ ಆಗ್ಬೇಕು ಅಂತ ಹೇಳಿ. ಒಂದು ಸಿನಿಮಾ ನಿರ್ಮಾಣ ಆಗ್ಬೇಕು ಅಂದ್ರೆ ಇದನ್ನ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ತೀರಿ. ವಾಟ್ ಮೇಕ್ಸ್ ಎ ಮೂವಿ? ಒಂದು ಮೂವಿ ಆಗ್ಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ? ಒಂದು ಸಿನಿಮಾ ಮಾಡ್ಬೇಕು ಅಂತ ತಿಳ್ಕೊ. ನಿರ್ದೇಶಕರು ಅಥವಾ ನಿರ್ಮಾಪಕನು ಒಂದು ಸಿನಿಮಾ ತೆಗಿಬೇಕು, ಒಂದು ಸಿನಿಮಾ ಮಾಡ್ಬೇಕು ಅಂತ ನೀನು ಏನೆಲ್ಲ ಬೇಕಾಗುತ್ತೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ? ಹೀರೋ ಬೇಕು ಸರ್, ಹೀರೋಯಿನ್, ಒಂದ್ ಕತೆ ಬೇಕು, ಕತೆ ಬೇಕು, ಮತ್ತೆ ನಿರ್ಮಾಪಕರು. ನಿರ್ಮಾಪಕ ಅಂದ್ರೆ ದುಡ್ಡು ಹಾಕೋನು, ಮತ್ತೆ ಡೈರೆಕ್ಟರ್, ನಿರ್ದೇಶಕ ಬೇಕು, ಮತ್ತೆ ಹೇಳ್ತಾ ಹೋಗಿ. ಯಾರು? ಕ್ಯಾರೆಕ್ಟರ್ ಬೇಕ್ರಿ ಸರ್. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಫೈನ್. ಕ್ಯಾರೆಕ್ಟರ್ಸ್ ಬೇಕು, ಮತ್ತೆ ಥೀಮ್ ಆಫ್ ದಿ ಸಬ್ಜೆಕ್ಟ್ ಬೇಕ್ರಿ ಸರ್. ಎದ್ರ ಬಗ್ಗೆ ಏನ್ ಮಾಡಕ್? ಸಬ್ಜೆಕ್ಟ್. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಬ್ಜೆಕ್ಟ್, ಥೀಮ್ ಅಂತ ಹೇಳ್ತೀವಿ. ಕಥಾ ವಸ್ತು ಅಂತ ಹೇಳ್ತೀವಿ. ಕಥಾ ವಸ್ತು, ಎಸ್, ಪ್ಲಾಟ್ ಅಂತ ಕರಿತೀವಿ ನಾವು ಅದನ್ನೇ. ವೆರಿ ಗುಡ್. ಮತ್ತೆ ಒಂದಿದೆ, ಎಲ್ಲ ಮುಖ್ಯವಾದದನ್ನ ನೀವು ಹೇಳಿದ್ದೀರಿ. ಎಲ್ಲ ಮುಖ್ಯವಾದದನ್ನ ನೀವು ಹೇಳಿದ್ದೀರಿ. ಹಾ ಸರ್. ಒಂದೊಂದು ತುಂಬಿದ್ದೆ. One ಸರ್ ಮೇನ್ important point is missing, Anjali. ಹಾ ಸರ್. ಸರ್ ನಾ ಮುಕ್ತಾರಿ. ಯಾವ್ದು? ಸರ್ ನಾ ಮುಕ್ತ ಹೇಳತ್ತೇನ್ರಿ ಸರ್. ಮುಕ್ತ ಹೇಳು. One important point is missing. Characters, okay.
ಪ್ಲಾಟ್, ಸ್ಟೋರಿ, ಹಾ ಸರ್. ಕಥೆ ಅಥವಾ ಕಥಾವಸ್ತು. ಓಕೆ, ಮತ್ತೆ ಒನ್ ಮೋರ್ ಈಸ್ ಲ್ಯಾಂಗ್ವೇಜ್. ಹೌದಲ್ವಾ? ಹಾ ಸರ್. ಹಾ ಕನ್ನಡ ಸರ್. ಬೇಕಲ್ವಾ? ನೆಕ್ಸ್ಟ್ ಹಾ ಸರ್. ನೆಕ್ಸ್ಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಒನ್, ಬ್ಯಾಕ್ ಗ್ರೌಂಡ್ ಅಂತ ಹೇಳಿ. ಹಾ ಸರ್. ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ. ಏನ್ ಬ್ಯಾಕ್ ಗ್ರೌಂಡ್ ಅಂತ ನೋಡಿ, ಒಬ್ಬ ವ್ಯಕ್ತಿಯನ್ನ ತೋರಿಸ್ಬೇಕಾದ್ರೆ ಒಂದು ನಿರ್ದಿಷ್ಟವಾದಂತ ಹಿನ್ನೆಲೆಯೊಳಗೆ ತೋರಿಸ್ತಾನೆ. ಅವನ್ ಸಮುದ್ರದಲ್ಲಿ ಇದ್ದಾನೋ, ಬ್ರಿಡ್ಜ್ ಮೇಲೆ ಇದ್ದಾನೋ, ರೈಲ್ನೊಳಗೋ, ಬಸ್ನೊಳಗೋ, ದೊಡ್ಡ ಮನೆಯೊಳಗೋ, ಗುಡಿಸಲಿನೊಳಗೋ. ದೇರ್ ವಿಲ್ ಬಿ ಡಿಫ್ರೆಂಟ್ ಲೊಕೇಶನ್ಸ್. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಪಾತ್ರಗಳು. ಈಗ ಒಂದು ಪಾತ್ರ ಗುಡಿಸಲಿನಲ್ಲಿ ಇರೋದನ್ನ ತೋರಿಸ್ತಾರೆ. ಅದರ ಅರ್ಥ ಮತ್ತೆ ನಿಮ್ಗೆ ಅವನೊಬ್ಬ ಬಡವ ಅಂತ ಹೇಳುವ ಅಗತ್ಯ ಇಲ್ಲ. ಆ ಗುಡಿಸಲೇ ಸೂಚಿಸ್ತಾ ಇದೆ ಅವನ ಆರ್ಥಿಕ ಹಿನ್ನೆಲೆಯನ್ನ. ಒಬ್ಬ ದೊಡ್ಡ ಅರಮನೆಯಂತಹ ಒಂದು ಬಂಗ್ಲೆಯಲ್ಲಿ ದೊಡ್ಡ ದೊಡ್ಡ ಸೋಫಾಗಳು, ದೊಡ್ಡ ದೊಡ್ಡ ಕುರ್ಚಿಗಳು, ಮನೆ, ದೊಡ್ಡ ಬಂಗ್ಲೆ, ಮುಂದೆ ಕಾರು, ಅಲ್ಲೊಬ್ಬ ಇರ್ತಾನೆ. ಅವನ ಆರ್ಥಿಕತೆ, ಅವನ ಹಣಕಾಸಿನ ಒಂದು ಸದೃಢತೆ ಎಷ್ಟಿದೆ ಅನ್ನುವಂಥದ್ದನ್ನ ನಿನ್ಗೆ ಹೇಳಲೇಬೇಕಾಗಿಲ್ಲ. ನೀನು ನೋಡಿದ ತಕ್ಷಣ, ಅವನ ಮನೆ ನೋಡಿದ ತಕ್ಷಣ ನೀನ್ ಅರ್ಥ ಮಾಡ್ಕೊಳ್ತೀಯಾ, ಈಸ್ ಅ ವೆರಿ ರಿಚ್ ಪರ್ಸನ್ ಅಂತ. ಹೌದಲ್ವ? ಇದನ್ನ ನಾವು ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ. ನನಗೆ ನಂದೇ ಆದಂತಹ ಒಂದು ಬ್ಯಾಕ್ ಗ್ರೌಂಡ್ ಇದೆ, ನಿಮ್ಮೆಲ್ಲರಿಗೂ ನಿಮ್ಮದೇ ಆದಂತಹ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಏನು ಆ ಬ್ಯಾಕ್ ಗ್ರೌಂಡ್? ಅದು ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಎಕನಾಮಿಕ್ ಸಿಸ್ಟಮ್ ಆಗಿರ್ಬೋದು, ಅಥವಾ ನಿಮ್ಮ ರಿಲಿಜನ್, ನಿಮ್ಮ ಧರ್ಮ ಆಗಿರ್ಬೋದು, ಆರ್ ಇಟ್ ಮೇ ಬಿ ಯುವರ್ ಕ್ಯಾಸ್ಟ್, ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು, ನಿಮ್ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿ ಆಗಿರ್ಬೋದು. ಇಟ್ ಈಸ್ ಕಾಲ್ಡ್ ದಿ ಬ್ಯಾಕ್ ಗ್ರೌಂಡ್. ಇದನ್ನೇ ನಾವು ಹಿನ್ನೆಲೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಎವ್ರಿ ಮ್ಯಾನ್ ಹ್ಯಾಸ್ ಗಾಟ್ ಹಿಸ್ ಓನ್ ಬ್ಯಾಕ್ ಗ್ರೌಂಡ್. ಕೆಲವರು ಹಳ್ಳಿಯಲ್ಲಿ ಹುಟ್ಟು ಬಂದಿರ್ತೇವೆ, ಕೆಲವರು ಸಿಟಿಯಲ್ಲಿ ಬೆಳೆದು ಬಂದಿರ್ತೇವೆ. ಅದು ಹಿನ್ನೆಲೆ ಅಂತಕ್ಕಂಥದ್ದನ್ನ. ಹಾಗೆ ಕೆಲವು ಪಾತ್ರಗಳು ಒಂದು ಹಿನ್ನೆಲೆಯನ್ನು ಕೂಡ ನಾವು ಕಥೆಯಲ್ಲಿ ನೋಡಿ. ಬರೀ ಪಾತ್ರಧಾರಿಗಳು ಮಾತ್ರ ಅಲ್ಲ, ಬರೀ ಕಥೆ ಮಾತ್ರ ಅಲ್ಲ, ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು, ಆ ಪಾತ್ರಗಳ ಜೀವನ, ಆ ಜೀವನದ ಹಿನ್ನೆಲೆ, ಅವರ ಆ ಬದುಕಿನ ಹಿನ್ನೆಲೆ ಏನು ಅನ್ನೋದು. ಸೊ ದೀಸ್ ಆರ್ ದಿ 4 ಎಲಿಮೆಂಟ್ಸ್ ಆಫ್ ಎ ಸ್ಟೋರಿ. ಒಂದು ಕಥೆಯನ್ನ ನೀನ್ ಬರಿಬೇಕು ಅಥವಾ ಒಂದು ಕಥೆ ನಿರ್ಮಾಣ ಆಗ್ಬೇಕಂದ್ರೆ ಈ 4 ಅಂಶಗಳು ಬಹಳ ಮುಖ್ಯ. ಮೊದಲನೇದು ಪ್ಲಾಟ್ ಅಥವಾ ಸ್ಟೋರಿ ಅಂತ ಹೇಳ್ತೀವಿ. ಕಥೆ, ವಿಷಯ, ದಿ ಸಬ್ಜೆಕ್ಟ್, ದ ಥೀಮ್. ಸೆಕೆಂಡ್ಲಿ ದ ಕ್ಯಾರೆಕ್ಟರ್ಸ್, ಪಾತ್ರಧಾರಿಗಳು. ಥರ್ಡ್ಲಿ ದಿ ಲ್ಯಾಂಗ್ವೇಜ್. ದ ಫೋರ್ತ್ ಒನ್ ಈಸ್ ದ ಬ್ಯಾಕ್ ಗ್ರೌಂಡ್. ಈ 4 ನಮ್ಗೆ ಏನಾಗ್ಬೇಕು, ಅರ್ಥ ಮಾಡ್ಕೊಳ್ಬೇಕು ನಾವು. ಇಟ್ ಈಸ್ ದೇ ವಿಚ್ ಮೇಕ್ ಎ ಸ್ಟೋರಿ. ಅವುಗಳು ಒಂದು ಕಥೆಯನ್ನು ನಿರ್ಮಾಣ ಮಾಡ್ತವೆ. ಸೊ ದೇ ಆರ್ ದಿ 4 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಎ ಸ್ಟೋರಿ. ಒಂದು ಕಥೆಯ 4 ಬಹುಮುಖ್ಯವಾದಂತಹ ಅಂಶಗಳು. ಕಥೆ ನೀಡ್ ನಾಟ್ ಬಿ ಅನ್ ಇಮ್ಯಾಜಿನೇಟಿವ್. ಅದು ಬರೀ ಕಾಲ್ಪನಿಕ ಆಗಿರ್ಬೇಕು ಅಂತಕ್ಕಂಥದ್ದಿಲ್ಲ. ಇವತ್ತು ನೀವು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದು ಮುಂದೆ 100 ವರ್ಷನೋ 1000 ವರ್ಷಗಳ ನಂತರ ಅದು ನಿಜವೂ ಕೂಡ ಆಗ್ಬಹುದು. ಸೊ ಇಟ್ಸ್ ಅಬೌಟ್ ಲೈಫ್. ಎ ಸ್ಟೋರಿ ಈಸ್ ಅಬೌಟ್ ಲೈಫ್. ನಮ್ ಜೀವನದಲ್ಲಿ ಹೇಗೆ ಪಾತ್ರಧಾರಿಗಳಿರ್ತೋ, ನಮ್ದೇ ಆದಂತಹ ಆರ್ಥಿಕ, ಧರ್ಮ, ಸಂಸ್ಕಾರ, ಸಂಸ್ಕೃತಿ ಎಲ್ಲ ಇರುತ್ತೋ, ಹಾಗೆ ಕಥೆಯಲ್ಲಿಯೂ ಕೂಡ ನಾವು ನೋಡ್ತೇವೆ. ಎ ಸ್ಟೋರಿ ಈಸ್ ದ ರಿಫ್ಲೆಕ್ಷನ್ ಆಫ್ ಲೈಫ್ ಅಂತ ಹೇಳ್ಬೋದು. ಜೀವನಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ. ಅಲ್ಲಿಯೂ ಕೂಡ ನಾವು ಜನರನ್ನ ನೋಡ್ತೇವೆ, ಅಲ್ಲಿಯೂ ಕೂಡ ಘಟನೆಗಳನ್ನ, ಸಂದರ್ಭಗಳನ್ನ, ಸನ್ನಿವೇಶವನ್ನ, ಹಿನ್ನೆಲೆಯನ್ನ ನಾವು ನೋಡ್ತಾ ಇದ್ದೇವೆ. ಅ ಸ್ಟೋರಿ ಇನ್ ಎ ಸಿಂಪಲ್ ವರ್ಡ್ಸ್, ಇನ್ ಕೆಲವೇ ಶಬ್ದಗಳಲ್ಲಿ ಬಹಳ ಸರಳವಾಗಿ ಹೇಳುವುದಾದ್ರೆ, ಈಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್. ನಮ್ಮ ಜೀವನಕ್ಕೆ ಹಿಡಿದ ಕೈಗನ್ನಡಿ. ನಾವೆಲ್ಲವನ್ನೂ ಕೂಡ ನಾವು ನೋಡ್ತೇವೆ. ಅಲ್ಲಿ ಹೆಣ್ಣು ಗಂಡುಗಳನ್ನ ನೋಡ್ತೀವಿ, ಒಳ್ಳೆಯವರು ಕೆಟ್ಟವರ ಮಧ್ಯೆ ಘರ್ಷಣೆಗಳನ್ನ ನೋಡ್ತೀವಿ, ಅವರ ಬದುಕನ್ನ ನೋಡ್ತೀವಿ, ಅವರ ನೋವನ್ನ ನೋಡ್ತೀವಿ, ಅವರ ಸಂಕಟವನ್ನ ನೋಡ್ತೀವಿ, ಅವರ ಸಂತೋಷವನ್ನ ನೋಡ್ತೀವಿ. ಕಾದಂಬರಿಗಳಲ್ಲಿ ನೀವು ಧಾರಾವಾಹಿಗಳಲ್ಲೆಲ್ಲ ನೋಡ್ತಾ ಇದ್ದೀರಿ ಅಲ್ವಾ? ಆ ಧಾರಾವಾಹಿನೂ ಕೂಡ ಅದೇ ಜೀವನಕ್ಕೆ ಹಿಡಿದಂತ ಒಂದು ಕೈಗನ್ನಡಿ. ಕಥೆ ಮತ್ತು ಕಥಾವಸ್ತು ಸ್ವಲ್ಪ ವ್ಯತ್ಯಾಸ ಇದೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸ್ಟೋರಿ ಅಂಡ್ ಪ್ಲಾಟ್. ಕಥೆಗೂ ಮತ್ತು ಕಥಾವಸ್ತುವಿಗೂ. ಕಥಾವಸ್ತು ಅಂತ ಹೇಳಿದ್ರೆ ವಿಷಯ ಅಂತ. ಕಥೆಗೂ ಮತ್ತು ಕಥಾವಸ್ತುಗೂ ಏನ್ ವ್ಯತ್ಯಾಸ ಸರ್ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೇನೆ.
There was a king. On one day he died, and he had a queen, and one day she died. ಒಬ್ಬ ರಾಜ ಇದ್ದ, ಅವನೊಂದಿನ ಸತ್ತು ಹೋಗ್ತಾನೆ. ಅವನಿಗೆ ಒಬ್ಬ ರಾಣಿಯೂ ಇತ್ತು, ಅವಳು ಒಂದಿನ ಸತ್ತು ಹೋಗ್ತಾಳೆ. ದಿಸ್ ಈಸ್ ಎ ಸ್ಟೋರಿ. ಇದನ್ನೇ ಇನ್ನೂ ಒಂದು ರೀತಿಯಲ್ಲಿ ಹೇಳ್ತೀನಿ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಅನಾರೋಗ್ಯಕ್ಕೆ ತುತ್ತಾಗಿ ಒಂದು ದಿನ ಸತ್ತು ಹೋಗ್ತಾನೆ. ಅವನ ಸಾವನ್ನ ಸಹಿಸಿಕೊಳ್ಳದೆ ರಾಣಿಯು ಕೂಡ ಸತ್ತು ಹೋಗ್ತಾ ಇದ್ದಾಳೆ. ದ ಸೇಮ್ ಇನ್ಸಿಡೆಂಟ್, ಎರಡು ಘಟನೆಗಳು. ಬಟ್ ದ ವೇ that I am telling you, the way that I am expressing them is different. ನಾನು ಹೇಳ್ತಾ ಇರುವಂತದ್ದು, ಒಬ್ಬ ರಾಜ ಇದ್ದ, ಒಂದಿನ ಸತ್ತೋಗ್ಬಿಟ್ಟ. ಅವನಿಗೊಬ್ಬ ರಾಣಿ ಇದ್ಲು, ಒಂದಿನ ಅವಳು ಸತ್ತೋಗ್ಬಿಟ್ಲು. ಒಬ್ಬ ರಾಜ ಇದ್ದ, ಅನಾರೋಗ್ಯಕ್ಕೆ ತುತ್ತಾದ, ಒಂದಿನ ಇದ್ದಕ್ಕಿದ್ದ ಹಾಗೆ ಮರಣವನ್ನು ಹೊಂದಿದ. ಆ ಮರಣವನ್ನ ಸಹಿಸಿಕೊಳ್ಳಿಕ್ಕಾಗದೆ, ರಾಜನ ಆ ಅಗಲುವಿಕೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ರಾಣಿಯು ಕೂಡ ಸತ್ತು ಹೋದ್ಲು. ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘಟನೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾವ ಮೊದಲನೇದು ನಿಮ್ಗೆ ಆಕರ್ಷಣೀಯವಾಗಿತ್ತು, ಎರಡನೇದು ಬಹಳ ಕೇಳಲಿಕ್ಕೆ ಆಸಕ್ತಿದಾಯಕವಾಗಿತ್ತು. ವಿಚ್ ಒನ್ ಈಸ್ ಮೋರ್ ಇಂಟ್ರೆಸ್ಟಿಂಗ್? ಎರಡನೇ ಸರ್. ಎರಡನೇದು ಡೆಫಿನೆಟ್ಲಿ. ಯಾಕೆ ಹೇಳಿ ನೋಡೋಣ. ಹಾಗಾದ್ರೆ ಅಲ್ಲಿಯೂ ಕೂಡ ಅದೇ ಘಟನೆಗಳ ಬಗ್ಗೆ ಹೇಳಿದ್ದೇನೆ. ರಾಜನ ಸಾವು, ರಾಣಿಯ ಸಾವು. ಇಲ್ಲಿಯೂ ಕೂಡ ರಾಜನ ಸಾವು, ರಾಣಿ. ಏನ್ ಎಕ್ಸ್ಟ್ರಾ ಇದೆ ಎರಡನೇದು ನಿಮ್ಗೆ ಆಕರ್ಷಣೆ ಆಗ್ಲಿಕ್ಕೆ? ವಾಟ್ ಮೇಡ್ ಯು ಇಂಟ್ರೆಸ್ಟಿಂಗ್? ವೈ ಯು ಫೆಲ್ಟ್? ಅವರು ಎದಕ್ಕಾಗಿ ಸತ್ರು? ಹಾ, ರಾಜ ಯಾಕೆ ಸತ್ತ, ರಾಣಿ ಯಾಕೆ ಸತ್ತು ಅನ್ನೋದಕ್ಕೆ ಅಲ್ಲಿ ನಮ್ಗೇನಿದೆ? ಕಾರಣ ಇದೆ, ಕಾಸ್ ಇದೆ, ಕನೆಕ್ಷನ್ ಇದೆ. ದ ಡೆತ್ ಆಫ್ ದ ಕಿಂಗ್ ಈಸ್ ಬಿಕಾಸ್ ದ ಡೆತ್ ಆಫ್ ದ ಕಿಂಗ್ leads to the death of the queen. The queen died because the king died. ರಾಣಿ ಯಾಕೆ ಸತ್ಲು? ರಾಜ ಸತ್ತಿದ್ದಕ್ಕೆ ಸತ್ಲು. ರಾಜನಿಲ್ದೆ ಅವಳಿಗೆ ಬದುಕ್ಲಿಕ್ಕೆ ಆಗ್ಲಿಲ್ಲ. ಇದು ನಮ್ಗೆ ಬಹಳ ಆಸಕ್ತಿ. ಆದ್ರೆ ಮೊದಲನೇದಲ್ಲಿ ದ ಕಿಂಗ್ ಡೈಡ್ ಅಂಡ್ ದ ಕ್ವೀನ್ ಡೈಡ್. ರಾಜ ಸತ್ತೋದ, ರಾಣಿ ವೈ? ದೇರ್ ಇಸ್ ನೋ ಆನ್ಸರ್. ಯಾಕೆ? ಅಲ್ಲಿ ಉತ್ತರ. ಇದನ್ನೇ ಕಥೆ ಅಂತ ಹೇಳ್ತೀವಿ. ಈಗಿನ ಸಿನಿಮಾಗಳೆಲ್ಲ ಈ ಮೊದಲನೇ ಕ್ಯಾಟಗರಿಗೆ ಬರ್ತವೆ. ಒಂದಕ್ಕೊಂದು ಏನಿಲ್ಲ, ಒಂದು ಘಟನೆಗೆ ಇನ್ನೊಂದು ಘಟನೆಗೆ ದೇ ಶುಡ್ ಹ್ಯಾವ್ ಅ ಲಿಂಕ್. ಏನಂತ ಹೇಳ್ತೀವಿ? ಗಟ್ಟಿಯಾದಂತ ಒಂದು ಕೊಂಡಿ ಅವು ಎರಡು ಘಟನೆಗಳ ಮಧ್ಯೆ ಇರ್ಬೇಕು. ಹಾಗಿದ್ರೆ ಮಾತ್ರ ಕಥೆ ಅನ್ನುವಂಥದ್ದು ಕೇಳಲಿಕ್ಕೂ ಆಸಕ್ತಿದಾಯಕವಾಗಿರುತ್ತೆ. ಅದು ಇಟ್ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಇನ್ ಅಸ್, ನಮ್ಮಲ್ಲಿ ಆಸಕ್ತಿಯನ್ನ ಮೂಡಿಸುತ್ತೆ. ಸೊ that is the difference between a story and plot. ಕಥಾವಸ್ತು ಅಂತಂದ್ರೆ ಘಟನೆಗಳು, ಆ ಘಟನೆಗಳಿಗೆ ಕಾರಣಗಳು ಕೂಡ ಇರುತ್ತೆ. 2 Deer is a short story. ಸಣ್ಣ ಕಥೆ. ಸಣ್ಣ ಕಥೆಗೂ ದೊಡ್ಡ ಕಥೆಗೂ ಏನು ವ್ಯತ್ಯಾಸ ಆಗ್ಬೋದು ಹಾಗಾದ್ರೆ? ಲಾಂಗ್ ಸ್ಟೋರಿ ಅಂತ, ನೆರೇಟಿವ್ ಸ್ಟೋರಿ ಅಂತ ನಾವು. ಲಾಂಗ್ ಸ್ಟೋರೀಸ್ ಆರ್ ಕಾಲ್ಡ್ ನೆರೇಟಿವ್ ಸ್ಟೋರೀಸ್ ಅಂತ ಹೇಳಿ. ಏನ್ ವ್ಯತ್ಯಾಸ ಆಗ್ಬೋದು? ಶಾರ್ಟ್, ಚಿಕ್ಕ, ಸಣ್ಣ. ಯಾವ ಅರ್ಥದಲ್ಲಿ? ಇನ್ ಆಲ್ ರೆಸ್ಪೆಕ್ಟ್ಸ್. 4 ಎಲಿಮೆಂಟ್ಸ್ ಅಂತ ಹೇಳಿದ್ವಲ್ಲ, ಕ್ಯಾರೆಕ್ಟರ್ಸ್, ಸ್ಟೋರಿ ಆರ್ ಪ್ಲಾಟ್, ಬ್ಯಾಕ್ ಗ್ರೌಂಡ್, ಲ್ಯಾಂಗ್ವೇಜ್. ಈ 4 ಅಂಶಗಳಲ್ಲಿಯೂ ಕೂಡ ಅದು ಕಿರಿದಾಗಿರುತ್ತೆ. ಶಾರ್ಟ್ ಸ್ಟೋರಿಯಲ್ಲಿ 1, 2, 3 ಮುಖ್ಯ ಪಾತ್ರಗಳು ಬರುತ್ತೆ ವಿನಃ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಮಹಾಭಾರತ. There we have hundreds and hundreds of characters. ಮಹಾಭಾರತ, ರಾಮಾಯಣ ನೀವು ತೆಗೆದುಕೊಂಡ್ರೆ 100 ಸಾವಿರಾರು ಪಾತ್ರಧಾರಿಗಳು ಬರ್ತಾರೆ. ಅದನ್ನ ನಾವು ಸಣ್ಣ ಕಥೆ ಅಂತ ಕರೀಲಿಕ್ಕಾಗತ್ತಾ? ಇಲ್ಲ. The number of characters are limited in short story. ಸಣ್ಣ ಕಥೆಗಳಲ್ಲಿ ಪಾತ್ರಧಾರಿಗಳ ಸಂಖ್ಯೆ ಕಡಿಮೆ ಇರುತ್ತೆ. Then what about the plot? ಕಥಾವಸ್ತು. What about the incidents and events? They are also very limited. ಕಥಾವಸ್ತುವು ಕೂಡ ಸೀಮಿತವಾಗಿರುತ್ತೆ, ಪಾತ್ರಧಾರಿಗಳು ಸೀಮಿತವಾಗಿರ್ತಾರೆ, ಕಥಾವಸ್ತುವು ಸೀಮಿತವಾಗಿರುತ್ತೆ. ಬ್ಯಾಕ್ ಗ್ರೌಂಡ್ ಈಸ್ ಆಲ್ಸೋ ಲಿಮಿಟೆಡ್.
ಆ ಬ್ಯಾಕ್ ಗ್ರೌಂಡ್ ಕೂಡ ಲಿಮಿಟೆಡ್ ಆಗಿರುತ್ತೆ, ಸೀಮಿತವಾಗಿರುತ್ತೆ. ಅಂಡ್ ದ ಲ್ಯಾಂಗ್ವೇಜ್ ಅಂದ್ರೆ ದ ಸೈಜ್ ಆಫ್ ದ ಸ್ಟೋರಿ ಇಸ್ ಆಲ್ಸೋ ವೆರಿ ಲಿಮಿಟೆಡ್. ಆ ನಾಟಕದ ಸೈಜ್ ಗಾತ್ರವು ಕೂಡ ಚಿಕ್ಕದಾಗಿರುತ್ತೆ. ಅದಕ್ಕೆ ಸಣ್ಣ ಕಥೆಗಳು ಅಂತ ನಾವು ಹೇಳ್ತೀವಿ. ಸಣ್ಣ ಕಥೆಗಳು ಅಂದ್ರೆ ಪಾತ್ರಧಾರಿಗಳು ಕಡಿಮೆ, ಕಥಾವಸ್ತು ಕಡಿಮೆ, ಸೈಜ್ ಗಾತ್ರ, ಕಥೆಯ ಗಾತ್ರವು ಕೂಡ ಕಡಿಮೆ. ಅಲ್ಲಿ ಹಿನ್ನೆಲೆಯ ಡಿಸ್ಕ್ರಿಪ್ಷನ್ಸ್ ನಾವೇನ್ ಹೇಳ್ತೀವಿ. ಈಗ ಒಂದ್ ಪಾತ್ರ ತಿಳ್ಕೊಂಡ್ರೆ ಆ ಪಾತ್ರಧಾರಿಯ ವರ್ಣನೆ ಮಾಡೋದೇ 16 ಪುಟಗಳು. ಇಲ್ಲಿ 16 ಪುಟಗಳಲ್ಲಿ ಪಾತ್ರಧಾರಿಗಳನ್ನ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಶಬ್ದಗಳಲ್ಲಿ ಪಾತ್ರಧಾರಿಗಳನ್ನ ಕಥಾ ವಿಷಯವನ್ನ ಹೇಳಲಿಕ್ಕೆ ಸಾಧ್ಯ. ಸೊ that is the difference between a short story and a long story. Short story is very limited in all its terms, in all aspects. ಎಲ್ಲ ಅಂಶಗಳಲ್ಲಿಯೂ ಕೂಡ limited. There are limited characters, there is a limited plot or story, there is a limited background, and even the size of the story is also very limited. Therefore we call it a short story. ಹಾಗಾಗಿ ನಾವು ಇದನ್ನೇನಂತ ಕರಿತೀವಿ, ಶಾರ್ಟ್ ಸ್ಟೋರಿ ಅಂತ ಹೇಳ್ತೀವಿ. ಸೊ 2 Deer is a short story. So when we call it a short story, the first and foremost important duty of the writer is to introduce the story, introduce the characters. ಈ ನಾಟಕಕಾರನ, ಕಾದಂಬರಿಕಾರನ ಅಥವಾ ಕಥೆಗಾರನ ಪ್ರಥಮ ಒಂದು ಆದ್ಯತೆ, ಪ್ರಥಮ ಒಂದು ಕೆಲಸ ಏನಪ್ಪಾ ಅಂದ್ರೆ he introduces, ಪಾತ್ರಧಾರಿಗಳನ್ನ ಪರಿಚಯ ಮಾಡಿಕೊಡುವಂತದ್ದು. ಅಂದ್ರೆ ಈ ಒಂದು ಕಥೆಯಲ್ಲಿ ಯಾವೆಲ್ಲ ಪಾತ್ರಗಳು ಬರ್ತಾ ಇವೆ. And in the very beginning of the story, he must also introduce the subject, introduce the plot, the story. ಆ ಕಥೆಯ ಪ್ರಾರಂಭದಲ್ಲಿ ಅವನು ಈ ಇಡೀ ಕಥೆ ಯಾವ ವಿಷಯದ ಬಗ್ಗೆ ಇದೆ ಅನ್ನೋದನ್ನು ಕೂಡ ಅವನು ನಮ್ಗೆ ತಿಳಿಸ್ಬೇಕಾಗತ್ತೆ. So introduction of the characters, introduction of the story are the very important duties of a writer. ಒಬ್ಬ ಬರಹಗಾರನ ಅತ್ಯಂತ ಪ್ರಮುಖವಾದಂತ ಒಂದು ಕೆಲಸ. This is the introduction of the second unit. ಈ 2ನೇ ಯೂನಿಟ್ ನ ಇಂಟ್ರೊಡಕ್ಷನ್ ಅನ್ನ ನಾವು ಈ ರೀತಿಯಾಗಿ ಮಾಡ್ಕೊಂಡು now we shall go to the story itself. I think all of you have the text with you now. ಎಲ್ರೂ ಟೆಕ್ಸ್ಟ್ ಅನ್ನ ನೀವು ಇಟ್ಕೊಂಡಿದ್ರೆ, ಅದಕ್ಕೆ ನಾನು ನಿಮ್ಗೆ ಪದೇ ಪದೇ I repeatedly ask you to have your own text. The first thing that you should do is to have the text with you in all the classes. ಎಲ್ಲಾ ತರಗತಿಗಳಲ್ಲಿ ನಿಮ್ಗೆ ನಿಮ್ಮ ಹತ್ರ ಏನಿರ್ಬೇಕು, ಟೆಕ್ಸ್ಟ್ ಬುಕ್ ಇರ್ಬೇಕು. Yes, I will. Can anyone of you read the first 2 paragraphs of the story? Those who have the textbook can read the first 2 paragraphs of the text. ಯಾರತ್ರ ಇದೆ ಪುಸ್ತಕ? ಅವರು 1-2 ಪ್ಯಾರಾಗ್ರಾಫ್ ಅನ್ನ ನಿಧಾನವಾಗಿ ಓದಿ ನೋಡೋಣ. ಹಲೋ ಆಕಾಶ್, ವೈಶಾಲಿ, ಕಾರ್ತಿಕ್, ಹಲೋ, ಹಲೋ ಸರ್ ಟೆಕ್ಸ್ಟ್ ಬುಕ್ ಇಲ್ಲ ರೀ. ಯಾರ ಹತ್ರ ಇದೆ? ಅಂಜಲಿ ಇದೆಯಾ? ಮುಕ್ತಾ? ನೋ ಸರ್. ವಸುಂಧರಾ? ಸರ್ ಯಾರ ಕಡೆ ಇದೆ ಟೆಕ್ಸ್ಟ್ ಬುಕ್? ನೋಡಿ, ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟಡಿಂಗ್ ಲ್ಯಾಂಗ್ವೇಜ್ ಈಸ್ ಡಿಫರೆಂಟ್ ಫ್ರಮ್ ದಿ ಸ್ಟಡಿಂಗ್ ಅದರ್ ಸಬ್ಜೆಕ್ಟ್ಸ್. ಲ್ಯಾಂಗ್ವೇಜ್ ಅನ್ನ ನೀವು ಉಳಿದ ಸಬ್ಜೆಕ್ಟ್ ಗಳಂತೆ ವಿದೌಟ್ ಟೆಕ್ಸ್ಟ್ ಬುಕ್ ನೋ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಲರ್ನ್ ಎನಿಥಿಂಗ್ ವಿದೌಟ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಇಲ್ದೇನೆ ನಾನು ಕಲ್ತ್ಕೊಳ್ತೀನಿ ಅನ್ನುವಂಥದ್ದು ಕಷ್ಟ. ಸೊ ರೈಟ್ ಫ್ರಮ್ ದ ಬಿಗಿನಿಂಗ್ ಐ ಆಮ್ ಇನ್ಸಿಸ್ಟಿಂಗ್ ಯು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳಿ, ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ. ಎಸ್, ಯಾರ ಕಡೆ ಇದೆ? ಅಂಜಲಿ ಇದೆಯಾ?
ನೋ ಸರ್ ಇಲ್ರಿ ಸರ್. ಯಾರೊಬ್ರ ಕಡೆನೂ ಇಲ್ವಾ? ನೋ ಸರ್. Yes. Okay, then I will read the first two paragraphs. You carefully listen to it. ನಾನು ಓದ್ತೀನಿ 2 ಪ್ಯಾರಾಗ್ರಾಫ್ಗಳನ್ನ ನೀವು ಓಕೆ ಸರ್. ಕೇಳ್ಕೊಳ್ಳಿ, ಗಮನ ಕೊಡಿ. Near the borders of France and Italy, on the shore of the Mediterranean Sea, lies a tiny little kingdom called Monaco. Many a small country town can boast more inhabitants than this kingdom, for there are only about 7,000 of them all told. And if all the land in kingdom were divided, there would not be an acre for each inhabitant. But in this toy kingdom, there is a real kinglet, and he has a palace and courtiers and ministers and a bishop and generals and an army. It's not a large army, only 60 men in all, but still it is an army. There are also taxes in this kingdom as elsewhere, a tax on tobacco, wine and spirits, and a poll tax. But though the people there drink and smoke as people do in other countries, there are so few of them that the prince would have been hard to put it to feed his courtiers and officials and to keep himself, if he had not found a new and special source of revenue. The special revenue comes from a gaming house where people play roulette. People play, and whether they win or lose, the keeper always gets a percentage on the turnover. And out of his profits, he pays a large sum to the prince. The reason he pays so much is that it is the only such gambling establishment left in Europe. Some of the little German sovereigns used to keep gaming houses of the same kind, but some years ago they were forbidden to do so. The reason they were stopped was because these gaming houses did so much harm. A man would come and try his luck, then he would risk all he had and lose it. When he would even risk money that did not belong to him and lose that too. And then in despair, he would drown or shoot himself. So the Germans forbade their rulers to make money in this way. But there was no one to stop the Prince of Monaco, and he remained with a monopoly of the business. These are the first 2 paragraphs of the story. I think when I was reading, you must have come across some of the names of the people, the names of the places. ನಾನು ಹಾಗೆ ಪಾಠ ಮಾಡ್ತಾ ಇರುವಾಗ, ಓದ್ತಾ ಇರುವಾಗ ನಿಮ್ಗೆ ಕೆಲವು ಹೆಸರುಗಳು ಗಮನಕ್ಕೆ ಬಂದಿರ್ಬೇಕಲ್ವಾ? ಕೆಲವು ಹೆಸರುಗಳು ಗಮನಕ್ಕೆ ಬಂದಿರ್ಬೇಕಲ್ವಾ? What is the first thing that the writer introduces here? ಏನು ಕಥೆಗಾರ ನಮಗೆ ಮೊದಲು ಪರಿಚಯ ಮಾಡಿಕೊಡ್ತಾ ಇದ್ದಾನೆ? The place where the action of the story is taking place. ಯಾವಾಗ್ಲೂ ಕೂಡ ಆ ಸ್ಥಳ. ಈಗ ಸಿನಿಮಾದಲ್ಲಾದ್ರೆ ಏನ್ ಮಾಡ್ತೀರಿ ನೀವು? ಆ ಸನ್ನಿವೇಶ, ಆ ಘಟನೆ ರಸ್ತೆ ಮೇಲೆ ನಡೀತಾ ಇದೆಯೋ, ಬಸ್ ಸ್ಟಾಂಡ್ ಅಲ್ಲಿ ನಡೀತಾ ಇದೆಯೋ, ಮನೆಯಲ್ಲಿ ನಡೀತಾ ಇದೆಯೋ ಅನ್ನೋದನ್ನ ನೀವು ಕಣ್ಣಿಗೆ ನೀವು ಕಾಣ್ತೀರಿ ಅಲ್ಲಿ. ಹಾಗಾಗಿ ಈ ಘಟನೆ ಎಲ್ಲಿ ನಡೀತದೆ ಅಂತಕ್ಕಂಥದ್ದನ್ನ ಸಿನಿಮಾ ನಿರ್ದೇಶಕ ಹೇಳೋ ಅಗತ್ಯ ಇಲ್ಲ ನಿಮ್ಗೆ. ನಾಟಕದಲ್ಲಾದ್ರೆ ಪರದೆ ಏನ್ ಬಿಡ್ತಾರೆ, ಕಾಡಲ್ಲಿದ್ರೆ ಒಂದು ಕಾಡಿನ ಸೀನ್ ಅನ್ ಬಿಡ್ತಾರೆ, ಸಿಟಿ ನಗರದ್ದಾದ್ರೆ ನಗರದ್ ಬಿಡ್ತಾರೆ. ಅಂದ್ರೆ ಆ ಘಟನೆ ಕಾಡಿನಲ್ಲಿ ನಡೀತಾ ಇದೆಯೋ, ನಗರದಲ್ಲಿ ನಡೀತಾ ಇದೆಯೋ, ಶ್ರೀಮಂತನ ಮನೇಲಿ ನಡೀತಾ ಇದೆಯೋ ಅಲ್ವಾ, ಅರಮನೆಯಲ್ಲಿ ನಡೀತಾ ಇದೆಯೋ ಅನ್ನುವಂಥದ್ದು ಆ ಸೀನ್ಗಳ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಬರೆಯುವಾಗ ನೀವು ಅದರ ಸಂಪೂರ್ಣ ವಿವರವನ್ನ ಕೊಡ್ಬೇಕಾಗತ್ತೆ. The place where the action of the story is taking place.
ಈ ಕಥೆಯ ಘಟನಾವಳಿಗಳು ಎಲ್ಲಿ ಸಂಭವಿಸ್ತಾ ಇವೆ? ಎಲ್ಲಿ? ದ ಪ್ಲೇಸ್ ಎಕ್ಸಾಕ್ಟ್ಲಿ ವೇರ್ ದ ಆಕ್ಷನ್ಸ್ ಆಫ್ ದ ಸ್ಟೋರಿ ಆರ್ ಹ್ಯಾಪನಿಂಗ್. ಎಲ್ಲಿ ನಡೀತಾ ಇವೆ? ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಬಾರ್ಡರ್ ಅಂದ್ರೆ ಗಡಿ ಪ್ರದೇಶ. ಗಡಿ ಪ್ರದೇಶ. ವೆರಿ ಗುಡ್, ವೆರಿ ಗುಡ್. ಯಾವ ದೇಶಗಳ ಗಡಿ ಪ್ರದೇಶ? ಬಾರ್ಡರ್ಸ್ ಆಫ್ ಫ್ರಾನ್ಸ್ ಮತ್ತು ಇಟಲಿ. ಯಾವ ಖಂಡದೊಳಗೆ ಬರ್ತವೆ ಫ್ರಾನ್ಸ್ ಮತ್ತು ಇಟಲಿ? ಜಗತ್ತಿನ 7 ಖಂಡಗಳು ನಿಮ್ಗೆ ಗೊತ್ತಿದೆ. ಆಫ್ರಿಕಾ, ಏಷ್ಯಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್. ಈ ಯಾವ ಖಂಡದಲ್ಲಿ ಫ್ರಾನ್ಸ್ ಮತ್ತು ಇಟಲಿ ಬರ್ತವೆ? ಯುರೋಪ್ ಖಂಡದಲ್ಲಿ. ಯುರೋಪಿಯನ್ ಕಾಂಟಿನೆಂಟ್ ಅಂತ ಹೇಳಿ ಜಗತ್ತನ್ನ 7 ಖಂಡಗಳನ್ನಾಗಿ ನಾವು ಡಿವೈಡ್ ಮಾಡಿದ್ದೇವೆ, ಹೌದಲ್ವ? ನಮ್ ದೇಶ ಯಾವ ಖಂಡದೊಳಗೆ ಬರ್ತದೆ? ಭಾರತ ಯಾವ ಖಂಡದೊಳಗೆ ಬರ್ತಾ ಇದೆ? ವಿ ಕಮ್ ಇನ್ ಏಷ್ಯಾ. ಏಷ್ಯಾ ಖಂಡದಲ್ಲಿ ನಾವು ಬರ್ತೇವೆ. ಸೊ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಇಟಲಿ ಮತ್ತು ಫ್ರಾನ್ಸ್ ದೇಶಗಳ ಗಡಿ ಭಾಗಗಳಿಗೆ ಹೊಂದಿಕೊಂಡಂತೆ ಆನ್ ದ ಶೋರ್ ಆಫ್ ದಿ ಮೆಡಿಟರೇನಿಯನ್ ಸಿ. ಶೋರ್ ಅಂದ್ರೆ ಶೋರ್, ಸಿ ಶೋರ್, ಸಮುದ್ರದ ದಂಡೆ, ಸಮುದ್ರದ ಅಂಚು. ಯಾವ ಸಮುದ್ರ? ಮೆಡಿಟರೇನಿಯನ್ ಸಮುದ್ರದ ಅಂಚಿನಲ್ಲಿ, ಫ್ರಾನ್ಸ್ ಮತ್ತು ಇಟಲಿಗಳ ಗಡಿ ಭಾಗದಲ್ಲಿ, ಮೆಡಿಟರೇನಿಯನ್ ಸಮುದ್ರದ ಅಂಚಿನಲ್ಲಿ ಲೈಸ್ ಎ ಟೈನಿ ಲಿಟಲ್ ಕಿಂಗ್ಡಮ್. ಅಲ್ಲಿದೆ ಒಂದು ಚಿಕ್ಕದಾದಂತ ರಾಜ್ಯ. ಟೈನಿ ಮೀನ್ಸ್ ವೆರಿ ಸ್ಮಾಲ್. ಲೈಸ್ ಅಂದ್ರೆ ಇರು. ಈ ಚಿಕ್ಕದಾದಂತಹ ರಾಜ್ಯ. ನಾವು ಕನ್ನಡದಲ್ಲೂ ಕೂಡ ಕಥೆಗಳನ್ನು ಪ್ರಾರಂಭ ಮಾಡುತ್ತೇವೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯ ಇತ್ತು, ಒಂದು ಸಮುದ್ರದ ದಂಡೆ, 2 ದೊಡ್ಡ ದೇಶಗಳು, ಒಂದು ಸಮುದ್ರದ ದಂಡೆ, ಆ ದಂಡೆಯ ಪಕ್ಕದಲ್ಲಿ ಒಂದು ಚಿಕ್ಕ ರಾಷ್ಟ್ರ. ಲೈಸ್ ಅ ಟೈನಿ ಲಿಟಲ್ ಕಿಂಗ್ಡಮ್. ಕಿಂಗ್ಡಮ್ ಅಂದ್ರೆ ಕಿಂಗ್ಡಮ್, ಸಾಮ್ರಾಜ್ಯ. ಸಾಮಾನ್ಯವಾಗಿ ಸಾಮ್ರಾಜ್ಯಗಳು ಹೇಗಿರ್ತದೆ? ಅಶೋಕನ ಸಾಮ್ರಾಜ್ಯ ಅಂತ ನೀವು ಕೇಳಿದ್ರೆ, ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯ ಅಂತ ಹೇಳಿದ್ವಿ ನಾವು. ಸಾಮ್ರಾಜ್ಯ ಅಂದ್ರೆ ಏನು? ಬಹಳ ವಿಶಾಲವಾಗಿರ್ತಕ್ಕಂಥದ್ದಲ್ವಾ? ಬಹಳಷ್ಟು ರಾಜ್ಯಗಳು ಸೇರ್ಕೊಂಡು. ಆದ್ರೆ ಈ ಒಂದು ಸಾಮ್ರಾಜ್ಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಎ ಟೈನಿ ಕಿಂಗ್ಡಮ್, ಎ ಸ್ಮಾಲ್ ಕಿಂಗ್ಡಮ್. ಅದೊಂದು ಅತ್ಯಂತ ಚಿಕ್ಕ ರಾಷ್ಟ್ರ. ಅಂಡ್ ದ ನೇಮ್ ಆಫ್ ದಿಸ್ ಕಿಂಗ್ಡಮ್ ಇಸ್ ಕಾಲ್ಡ್ ಮೊನ್ಯಾಕೋ. ಏನು ಆ ರಾಜ್ಯದ ಹೆಸರು? ಮೊನ್ಯಾಕೋ. ಬರ್ಕೊಳ್ಳಿ, MONACO. So in the very beginning itself, the writer is introducing the place where this story is happening. ಈ ಕಥೆ ಎಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ಕಥೆಗಾರ ನಮ್ಗೆ ಮೊದಲ 2 ವಾಕ್ಯಗಳಲ್ಲಿಯೇ ಹೇಳ್ತಾ ಇದ್ದಾರೆ. ಸೊ ವೇರ್ ಈಸ್ ದ ಆಕ್ಷನ್ ಟೇಕಿಂಗ್ ಪ್ಲೇಸ್? ಎಲ್ಲಿ ನಡೀತಾ ಇದೆ ಈ ಕಥೆ? ಹಾಗಾದ್ರೆ ಎಲ್ಲಿ ನಡೀತಾ ಇದೆ ಈ ಕಥೆಯ ಘಟನಾವಳಿಗಳು? ಆಕಾಶ್, ಆಕಾಶ್. Near the border of France and Italy. Okay. Mediterranean Sea, sir. ಮೆಡಿಟರೇನಿಯನ್ ಸಿ. ಓಕೆ, ಮೆಡಿಟರೇನಿಯನ್ ಸಮುದ್ರ. ಅಲ್ಲಿ ಒಂದು ಚಿಕ್ಕ ರಾಷ್ಟ್ರವಿದೆ. ದೇರ್ ಈಸ್ ಅ ಟೈನಿ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ಮೊನ್ಯಾಕೋ. ಮೊನ್ಯಾಕೋ ಎಲ್ಲಿದೆ ಹಾಗಾದ್ರೆ? ನಿಮಗೆ ಪ್ರಶ್ನೆ ಬರುತ್ತೆ, ವೇರ್ ಈಸ್ ದ ಟೈನಿ ಲಿಟಲ್ ಕಿಂಗ್ಡಮ್ ಮೊನ್ಯಾಕೋ? ಆ ಚಿಕ್ಕ ರಾಜ್ಯ ಮೊನ್ಯಾಕೋ ಅನ್ನುವ ರಾಜ್ಯ ಎಲ್ಲಿತ್ತು?
ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಮೊನಾಕೋ ರಾಜ್ಯ ಎಲ್ಲಿದೆ? ಫ್ರಾನ್ಸ್ ಮತ್ತು ಇಟಲಿಯ ಗಡಿ ಭಾಗದಲ್ಲಿದೆ. ಅಂದ್ರೆ ಈಗ ಹೆಂಗೆ ಭಾರತಕ್ಕೆ ಒಂದ್ ಕಡೆ ಪಾಕಿಸ್ತಾನ ಇದೆ, ಒಂದ್ ಕಡೆ ಬಾಂಗ್ಲಾದೇಶ ಇದೆ ಅಲ್ವೋ? ಉತ್ತರದಲ್ಲಿ ಭಾರತಕ್ಕೆ ಒಂದ್ ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಬಾಂಗ್ಲಾದೇಶ ಇಲ್ವಾ? ಹಾಗೇನೆ ಈ ಮೊನಾಕೋ ರಾಜ್ಯಕ್ಕೆ ಒಂದು ಕಡೆಯಿಂದ ಫ್ರಾನ್ಸ್ ಇದೆ, ಮತ್ತೊಂದು ಕಡೆಗೆ ಇಟಲಿ ಇದೆ, ಇನ್ನೊಂದ್ ಕಡೆಗೆ ಏನಿದೆ? ಮೆಡಿಟರೇನಿಯನ್ ಸಿ ಇದೆ. ನಮ್ಗೆ ಹೇಗೆ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ನೀವು ಕರಾವಳಿಗೆ ಹೋದ್ರೆ ಉಡುಪಿ ಕುಂದಾಪುರ ಪಶ್ಚಿಮಕ್ಕೆ ಹೋದ್ರೆ ಒಂದು ಕಡೆ ಬಾಂಗ್ಲಾದೇಶ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ ಇದೆ. ದಕ್ಷಿಣಕ್ಕೆ ಹೋದ್ರೆ ನಿಮ್ಗೆ ಹಿಂದೂ ಮಹಾಸಾಗರ ಇದೆ, ಪೂರ್ವಕ್ಕೆ ಹೋದ್ರೆ ಬೇ ಆಫ್ ಬೆಂಗಾಲ್ ಇದೆ, ಬಂಗಾಳೋಪಸಾಗರ ಇದೆ. ಸೊ ಮೊನಾಕೋ, ದ ಸ್ಪೆಷಾಲಿಟಿ ಆಫ್ ಮೊನಾಕೋ ಈಸ್ ವೆರಿ ಸ್ಮಾಲ್. ಸಣ್ಣ ಒಂದು ಸಾಮ್ರಾಜ್ಯ. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬೋಸ್ಟ್ ಮೋರ್ ಇನ್ಹ್ಯಾಬಿಟೆಂಟ್ಸ್ ದ್ಯಾನ್ ದಿಸ್ ಕಿಂಗ್ಡಮ್. ಎಷ್ಟು ಚಿಕ್ಕದಾಗಿತ್ತು ಅಂತ ಹೇಳಿದ್ರೆ, ಈಗ ನೀವು ಒಂದು ತಿಳ್ಕೊಳ್ಳಿ, ಉತ್ತರ ಪ್ರದೇಶ ಇದೆ ಭಾರತದಲ್ಲಿ. ಈ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆ ಕೆಲವು ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಸಮ. ಅಂದ್ರೆ ಉತ್ತರ ಪ್ರದೇಶ ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದು, ಅಷ್ಟೊಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಈ ಮೊನಾಕೋ ರಾಜ್ಯ ಒಂದ್ ಯಾವುದೋ ನಗರದಲ್ಲಿರುವಷ್ಟು ಜನಸಂಖ್ಯೆ, ನಗರ ಪ್ರದೇಶ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಅಂದ್ರೆ ಅಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್, ಅದು ಗ್ರಾಮೀಣ ಭಾಗದೊಳಗೆ ದೊಡ್ಡ ಒಂದು ಸಿಟಿ. ಆ ಸಿಟಿಯಷ್ಟು ಗಾತ್ರ ಮೊನಾಕೋದಾಗಿದೆ. ದ ಸೈಜ್ ಆಫ್ ಮೊನಾಕೋ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ದ ಟೌನ್, ಆಸ್ ಅ ಸ್ಮಾಲ್ ಟೌನ್. ಒಂದು ಸಣ್ಣ ನಗರ ಎಷ್ಟು ವಿಶಾಲವಾಗಿರುತ್ತೋ, ಎಷ್ಟು ಜನಸಂಖ್ಯೆಯನ್ನು ಹೊಂದಿರುತ್ತೋ ಅಷ್ಟೇ ಪ್ರಮಾಣ. ಬಟ್ ದಿಸ್ ಈಸ್ ಕಾಲ್ಡ್ ಎ ಕಿಂಗ್ಡಮ್. ಅದನ್ನೇ ಒಂದು ರಾಜ್ಯ ಅಂತ ನಾವು ಕರಿತೀವಿ, ಸಾಮ್ರಾಜ್ಯ. ಮೊನಾಕೋ ಬಹಳ ಚಿಕ್ಕದಾದಂತ ಒಂದು ಸಾಮ್ರಾಜ್ಯ. ದೇರ್ ಆರ್ ಓನ್ಲಿ ಅಬೌಟ್ 7,000 ಪೀಪಲ್ ಇನ್ ದಿಸ್ ಲಿಟಲ್ ಕಿಂಗ್ಡಮ್. ಅಲ್ಲಿಯ ಜನಸಂಖ್ಯೆ ಎಷ್ಟಿದೆ? ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ದಿಸ್ ಟೈನಿ ಕಿಂಗ್ಡಮ್ ಮೊನಾಕೋ? ಮೊನಾಕೋದ ಒಟ್ಟು ಜನಸಂಖ್ಯೆ 7,000. 7,000 ಮಾತ್ರ ಜನಸಂಖ್ಯೆ ಇದೆ. 7,000 ಜನಸಂಖ್ಯೆ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ 6 ಕೋಟಿ ಅಂತ ನಾವ್ ಹೇಳ್ತೀವಿ. ಅಂದ್ರೆ 7,000. ಬಹುಶಃ ನಮ್ಮ ಮೊರಬದಲ್ಲಿಯೂ ಕೂಡ 10,000 20,000 ಜನಸಂಖ್ಯೆ ಇದೆ. ಈ ಮೊರಬದಷ್ಟು ಒಂದು ಜನಸಂಖ್ಯೆ, ಈ ಮೊರಬದಷ್ಟು ಒಂದು ಸ್ಥಳ, ಪ್ಲೇಸ್, ಜಿಯೋಗ್ರಫಿಕಲ್, ಭೌಗೋಳಿಕವಾಗಿ ಅಂತಹ ಒಂದು ಚಿಕ್ಕ ರಾಷ್ಟ್ರ ಯಾವ್ದಾಗಿತ್ತಂತೆ? ಮೊನಾಕೋ ಆಗಿತ್ತಂತೆ. There were 7,000 people. And if all the land in the kingdom were divided, all the land, ಇಡೀ ಸಾಮ್ರಾಜ್ಯದ ಜಾಗೆಯನ್ನು, ಪ್ರದೇಶವನ್ನು ಭಾಗ ಮಾಡಿ divided, there would not be an acre for each inhabitant. ಎಷ್ಟು ಜನಸಂಖ್ಯೆ ಇದೆ? 7,000 ಜನಸಂಖ್ಯೆ ಇದೆ. ಆ ಇಡೀ ಸಾಮ್ರಾಜ್ಯವನ್ನ ನೀವು ಭಾಗ ಮಾಡಿ ಪ್ರತಿಯೊಬ್ಬನಿಗೂ ಕೊಟ್ಟಿದ್ದಾಗಿದ್ರೆ ಒಬ್ಬೊಬ್ಬನಿಗೆ 1 ಎಕರೆನೂ ಬರ್ತಿರ್ಲಿಲ್ಲ, ಒಬ್ಬರಿಗೆ 1 ಎಕರೆಯಷ್ಟು ಜಾಗ ಬರ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ಕಿರಿದಾದಂತ ಒಂದು ರಾಜ್ಯ ಮೊನಾಕೋ ಆಗಿತ್ತು. ಮೊನಾಕೋ ವಾಸ್ ಎ ಲಿಟಲ್ ಕಿಂಗ್ಡಮ್. ಇಟ್ ಹ್ಯಾಡ್ 7,000 people and the land was also very much limited. ಅದರ ಜಾಗೆ ವಿಸ್ತೀರ್ಣವು ಕೂಡ ತುಂಬಾ ಕಡಿಮೆ ಅಂತಕ್ಕಂಥದ್ದು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ಜನಸಂಖ್ಯೆ ಕಡಿಮೆ ಇದ್ದಾರೆ, ಭೌಗೋಳಿಕ ವಿಸ್ತೀರ್ಣವೂ ಕೂಡ ಕಡಿಮೆ, ಜಾಗ್ರಫಿಕಲಿ ದ ಏರಿಯಾ ಈಸ್ ಆಲ್ಸೋ ವೆರಿ ಲಿಮಿಟೆಡ್. ಬಟ್ ಆದ್ರೆ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಈಸ್ ಎ ರಿಯಲ್ ಕಿಂಗ್ಲೆಟ್. ಇಷ್ಟು ಚಿಕ್ಕದಾಗಿದ್ರೆ ಕೂಡ ಅದಕ್ಕೊಬ್ಬ ರಾಜನಿದ್ದಾನೆ, ಕಿಂಗ್ಲೆಟ್. ದೇರ್ ಇಸ್ ಎ ಕಿಂಗ್ ಇನ್ ದಿಸ್ ಮೊನಾಕೋ. ಬರೀ ರಾಜನಿದ್ರೆ ಸಾಕಾಗೋಯ್ತಾ? ಹಿ ಹ್ಯಾಡ್ ಎ ಪ್ಯಾಲೇಸ್. ಅವನಿಗೊಂದು ಅರಮನೆ. ಅರಮನೆ ಇದೆ ಅಂದ್ಮೇಲೆ ಕೋರ್ಟಿಯರ್ಸ್, ಆಸ್ಥಾನಿಕರು.
ಮೊನಾಕೋ ಒಂದು ಚಿಕ್ಕ ರಾಷ್ಟ್ರ. ಆ ಚಿಕ್ಕ ರಾಷ್ಟ್ರಕ್ಕೊಬ್ಬ ರಾಜ, ರಾಜನಿಗೊಂದು ಅರಮನೆ, ಅರಮನೆಯಲ್ಲಿ ಆಸ್ಥಾನಿಕರು, ಕೋರ್ಟಿಯರ್ಸ್ ಅಂತ. ಯಾರು ಆಸ್ಥಾನಿಕರು ಅಂದ್ರೆ ಅವನ ಮಂತ್ರಿಮಂಡಲ, ರಾಜನ ಮಂತ್ರಿಮಂಡಲ. ಕೋರ್ಟಿಯರ್ಸ್ ಅಂಡ್ ಮಿನಿಸ್ಟರ್ಸ್, ಮಂತ್ರಿಗಳು, ಮಂತ್ರಿ ಮಾಗದರು, ಅಂಡ್ ಎ ಬಿಷಪ್, ಧರ್ಮಗುರು, ಅಂಡ್ ಜನರಲ್ಸ್, ಸೈನ್ಯಾಧಿಕಾರಿಗಳು, ಅಂಡ್ ಅನ್ ಆರ್ಮಿ, ಒಂದು ಸೈನ್ಯ. ಇಷ್ಟೆಲ್ಲವೂ ಕೂಡ ಇದೆ. ಈ ಒಂದು ಮೊನಾಕೋ ಇಸ್ ಎ ವೆರಿ ಲಿಟಲ್ ಕಿಂಗ್ಡಮ್. ಇಟ್ ಹ್ಯಾಡ್ ಎವ್ರಿಥಿಂಗ್. ಇಟ್ ಹ್ಯಾಡ್ ಎ ಕಿಂಗ್, ರಾಜನಿದ್ದ. ಇಟ್ ಹ್ಯಾಡ್ ಎ ಪ್ಯಾಲೇಸ್, ಅರಮನೆ ಇತ್ತು. ಇಟ್ ಹ್ಯಾಡ್ ಕೋರ್ಟಿಯರ್ಸ್, ಆಸ್ಥಾನಿಕರಿದ್ರು. ಇಟ್ ಹ್ಯಾಡ್ ಮಿನಿಸ್ಟರ್ಸ್, ಮಂತ್ರಿಗಳಿದ್ರು. ಇಟ್ ಹ್ಯಾಡ್ ಎ ಬಿಷಪ್, ಬಿಷಪ್ ಅಂದ್ರೆ ಧರ್ಮಗುರು, ಧರ್ಮಗುರು ಇದ್ದ. ಇಟ್ ಹ್ಯಾಡ್ ಜನರಲ್ಸ್, ಸೈನ್ಯಾಧಿಕಾರಿಗಳಿದ್ದಾರೆ. ಅಂಡ್ ಅನ್ ಆರ್ಮಿ, ಅದಕ್ಕೊಂದು ಸೈನ್ಯ ಇದೆ. ಇಷ್ಟೆಲ್ಲ ವ್ಯವಸ್ಥೆ ಎಲ್ಲಿತ್ತಂತೆ? ಮೊನಾಕೋದಲ್ಲಿತ್ತಂತೆ. ಸೊ ಮೊನಾಕೋ ಈ ಒಂದು ಇಸ್ ಎ ವೆರಿ ಸ್ಮಾಲ್ ಕಿಂಗ್ಡಮ್. ಇಟ್ ಹ್ಯಾಡ್ ಎವ್ರಿಥಿಂಗ್, ಅದಕ್ಕೆ ಎಲ್ಲದೂ ಕೂಡ ಇತ್ತು ಅನ್ನುವಂಥದ್ದನ್ನ. ಎಸ್, ವಿ ಶಲ್ ಸ್ಟಾಪ್ ಹಿಯರ್ ಅಂಡ್ ವಿ ಶಲ್ ಕಂಟಿನ್ಯೂ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಕ್ಲಾಸ್. ಎಸ್, ಏನ್ ತಿಳ್ಕೊಂಡ್ರಿ ಹಾಗಾದ್ರೆ? ಎಸ್, the two things that are introduced in the beginning of the story, ಎರಡು ಪ್ರಮುಖವಾದಂತ ವಿಷಯಗಳನ್ನ ಇಲ್ಲಿ ನಮ್ಗೆ ಕಥೆಗಾರ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾನೆ, ಪರಿಚಯವನ್ನು ಮಾಡ್ಕೊಡ್ತಾ ಇದ್ದಾನೆ. ಏನದು? ಈವರೆಗೆ ನಾನು ಹೇಳಿದ್ರಲ್ಲಿ ಎರಡು ಪ್ರಮುಖ ಅಂಶಗಳು. The two important things that the writer is introducing here. Yes, ಬೇಗ ಹೇಳಿ. Come on, tell me the two things that are introduced in the first paragraph of the story. Akash, Swati, Anjali, Jyoti, ಪವಿತ್ರ. ಹಾ ಸರ್. ಏನು? ಕಥೆಯ ಪ್ರಾರಂಭದಲ್ಲಿ ಕಥೆಗಾರ ಏನ್ ಪರಿಚಯ ಮಾಡ್ಕೊಟ್ಟ ನಮ್ಗೆ? ಎರಡು. ನಂಬರ್ 1, ಮೊನಾಕೋ ಸಿಟಿಯಲ್ಲಿ ಐತೆ ಅಂತ ಹೇಳಿ. yes, very good. The first thing that he introduces the place, Monaco kingdom, not city. Monaco Rajya. Yes, the second thing, yes, howdu ಹೇಳು ಆಕಾಶ್, ಹೇಳು. ಹೌದು, the king, the king, Monaco and its king, the king and the other things. ರಾಜ ಇದ್ದಾನೆ ಅಂದ್ಮೇಲೆ ಪ್ಯಾಲೇಸ್, courtiers, ministers, bishop, generals, army. So the two important points that the writer is introducing here are, number 1, Monaco. The speciality of Monaco is that it is a tiny kingdom. Tiny means very small kingdom. Number 2, the king, a Raja. Sorry, hagadre, the whole story is about Monaco, and the whole story is about the king himself, a Raja. So, king is the central character of the story. ಈ ಕಥೆಯ ಪ್ರಧಾನ ಪಾತ್ರಧಾರಿ ಯಾರು? The king. The king is the central character. Okay, we shall stop here. ಏನು ಅರ್ಥ ಆಗದಿದ್ರೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. Hello. ಹಾ ಸರ್. Yes, if you have got any questions,